ಹಲೋ ಸ್ಪೆರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಒಂದು ಅನೌನ್ಸ್ಮೆಂಟ್ ಏನಂತಂದ್ರೆ, ನಮ್ಮ ಆಲ್ರೆಡಿ ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಅಂತೇಳಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ವಿ. ಅದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಸೊ ಅಲ್ಲಿ ನಿಮಗೆ ಮಂತ್ಲಿ ಮ್ಯಾಗಝಿನ್ಗಳು, ನಮ್ಮ ಏನ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತೀವಿ, ಇದ್ರ ಜೊತೆಗೆ ಇನ್ನೊಂದಷ್ಟು ಆರ್ಟಿಕಲ್ಗಳು ಸೇರಿದ ರೀತಿಯಲ್ಲೇ ಮಂತ್ಲಿ ಮ್ಯಾಗಝಿನ್ ರಿಲೀಸ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಆ ಒಂದು ಮ್ಯಾಗಝಿನ್ ಸಂಬಂಧಪಟ್ಟಂಗೆ ಮಂತ್ಲಿ 100 ಕ್ವಶನ್ಸ್, ಅಂದ್ರೆ ಕಂಪ್ಲೀಟ್ ಒಂದು ತಿಂಗಳದು ಒಂದು ಟೆಸ್ಟ್ ಸೀರೀಸ್, ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಇರುತ್ತಲ್ಲ, ಅದನ್ನ ರಿಲೀಸ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಡೈಲಿ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ಸ್ ನ ಕೊಡ್ತಾ ಹೋಗ್ತೀವಿ. ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕರೆಂಟ್ ಅಫೇರ್ಸ್ ನ ಕೊಡ್ತಾ ಹೋಗ್ತಾ ಇದೀವಿ. ಮತ್ತೆ ಮೇನ್ಸ್ ಆರ್ಟಿಕಲ್ ಗಳನ್ನ ಶೇರ್ ಮಾಡ್ತಾ ಇದೀವಿ. ಇದೆರಡು ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡರೂ ಸಿಗ್ತಾ ಹೋಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆ ಪ್ರೋಗ್ರಾಮ್ಗೆ ಎನ್ರೋಲ್ ಆಗಬಹುದಾಗಿರುತ್ತೆ. ಅದ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಆಫೀಸ್ ಅವರಿಗೆ ಕಾಲ್ ಮಾಡಿ ನೀವು ತಿಳ್ಕೋಬಹುದಾಗಿರುತ್ತೆ. ಮತ್ತೆ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಬರೋದಾದ್ರೆ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಇವತ್ತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025. ಈಗ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂತ ಒಂದಿತ್ತು. ಸೊ ಅದನ್ನ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿತ್ತು, ಮತ್ತೆ ಈಗ ಒಂದು ಟ್ರೆಂಡ್ ಅದು ಸೂಟೇಬಲ್ ಆಗಿರಲಿಲ್ಲ. ಸೊ ಹಾಗಾಗಿ ಕೆಲವೊಂದನ್ನು ಮಾಡರ್ನೈಸೇಷನ್ ಮಾಡಿ ಕೆಲವೊಂದು ಚೇಂಜಸ್ ತಂದು ಈಗ ಹೊಸ ಆಕ್ಟ್ ನ ತರ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಪ್ರೊವಿಷನ್ಸ್ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು E20 ಪೆಟ್ರೋಲ್, E20 ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಎಥೆನಾಲ್ ಏನ್ ಬರುತ್ತಲ್ಲ, ಅದನ್ನ ಪೆಟ್ರೋಲ್ಗೆ 20% ಅಷ್ಟು ಬ್ಲೆಂಡ್ ಮಾಡಬೇಕು ಬೈ 2030 ಅಂತೇಳಿ ಒಂದು ಪಾಲಿಸಿ ಇತ್ತು, ಬಯೋಫ್ಯೂಲ್ ಪಾಲಿಸಿ ಅಂತ ಕರಿತೀವಿ. ಸೊ ಅದಕ್ಕೆ ಈಗ ಏಪ್ರಿಲ್ 1 ಇಂದ ಅದು ಅಪ್ಲೈ ಆಗುತ್ತೆ ಅಂತೇಳಿ ಹೇಳ್ತಿರೋಂಥದ್ದು. ಇದನ್ನ ಸ್ವಲ್ಪ ಡೀಟೇಲ್ ನೋಡ್ತಾ ಹೋಗೋಣ. ನಂತರ ಬಂದು ಮಿಷನ್ ಮಿತ್ರ, ನಮ್ಮಲ್ಲಿ ಈಗ ಆಲ್ರೆಡಿ ಗಗನ್ ಮಿಷನ್ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಆಗ್ತಾ ಇದೆ. ಸೊ ಅಲ್ಲಿ ಆಸ್ಟ್ರೋನಟ್ಸ್ ಗಳಿಗೆ ರಿಯಲ್ ಟೈಮ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸೊ ಅದನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಲಡಾಖ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದೆ ಇಸ್ರೋ. ಅದಕ್ಕೆ ಇಟ್ಟಿರೋ ಹೆಸರು ಬಂದು ಮಿಷನ್ ಮಿತ್ರ ಅಂತ ಹೇಳಿ. ಸೊ ಇದನ್ನ ಸ್ವಲ್ಪ ಡೀಟೇಲ್ ನೋಡ್ತಾ ಹೋಗೋಣ. ನಂತರ ಬಂದು ಕ್ರೂಡ್ ಆಯಿಲ್ ಸೆಕ್ಟರ್. ಈಗ ಏನಾಗಿದೆ ಅಂತಂದ್ರೆ, ಸುಮಾರು ವರ್ಷಗಳ ನಂತರ ಇರಾನ್ ಇಂದ ನಾವು LPG ನ ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಸುಮಾರು 44,000 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು LPG ನ ಇಂಪೋರ್ಟ್ ಮಾಡ್ಕೊಂಡಿದ್ವಿ, ತರಿಸ್ಕೊಂಡಿದ್ವಿ. ಸೊ ಹಾಗಾಗಿ ಸುದ್ದಿನಲ್ಲಿದೆ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ಬೇರೆ ಬೇರೆ ಆಯಿಲ್ ಗಳನ್ನ ಅಥವಾ ಯಾವ ಮೇಜರ್ ಸೋರ್ಸ್ ಇಂದ ತರಿಸ್ಕೊತಾ ಇದೀವಿ, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಅಕ್ಕ ಮಹಾದೇವಿ ಜಯಂತಿ. ಕರ್ನಾಟಕ ಸರ್ಕಾರ ಈಗ ಏಪ್ರಿಲ್ 4 ಏನಿದೆ, ಸೊ ಅದನ್ನ ಅಕ್ಕ ಮಹಾದೇವಿ ಜಯಂತಿ ಅಂತೇಳಿ ಪ್ರತಿ ವರ್ಷ ಆಚರಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಹಾಗಾಗಿ ಅದನ್ನು ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಅದು ಏನೊಂದು ರೆವಿನ್ಯೂ ಬರಬೇಕು ಅಂತ ಅನ್ಕೊಂಡಿತ್ತು ಪಂಚಾಯತ್ ರಾಜ್ಗಳಿಗೆ, ಅದರಲ್ಲಿ 89% ಅಷ್ಟು ಕಲೆಕ್ಷನ್ ಆಗೋಗಿದೆ ಅಂತ ಈಗ ಹೇಳಿರುವಂತದ್ದು ಕರ್ನಾಟಕ ಸರ್ಕಾರ. ಹಾಗಿದ್ರೆ ಪಂಚಾಯತ್ ರಾಜ್ಯಗಳಿಗೆ ಇರುವಂತಹ ರೆವಿನ್ಯೂ ರಿಸೋರ್ಸ್ ಗಳು ಯಾವುದು, ಇದನ್ನೆಲ್ಲ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸಮಾಲೋಚನಾ ಕೇಂದ್ರ. ಏನಿದು ಸಮಾಲೋಚನಾ ಕೇಂದ್ರ ಅಂತಂದ್ರೆ, ಈಗ ಅಡೋಲಸೆಂಟ್ ಅಥವಾ ಏನು ಪ್ರೌಢರು ಅಂತ ಹೇಳ್ತೀವಲ್ಲ, 10 ರಿಂದ 19 ವರ್ಷದಲ್ಲಿ ಇರುವಂತವ್ರು, ಸೊ ಇವ್ರುಗಳಿಗೆ ಆಗುವಂತ ಮಾನಸಿಕ ಗೊಂದಲಗಳು ಅಥವಾ ಅವರಲ್ಲಿ ಆಗುವಂತ ಒಂದು ಕಿರಿಕಿರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಸಮಾಲೋಚನೆ ಮಾಡಿ ಕೌನ್ಸಿಲಿಂಗ್ ಕೊಡುವಂತ ಒಂದು ಕೇಂದ್ರಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ನಮೋ ಡ್ರೋನ್ ದೀದಿ. ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಇರುವಂತಹ ಮಹಿಳಾ ಸದಸ್ಯರುಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಡ್ರೋನ್ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಕೊಡ್ತಾರೆ. ಏನಕ್ಕೆ, ಆ ಒಂದು ಡ್ರೋನ್ ಅಪ್ಲಿಕೇಶನ್ ಅವರು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು. ಸೊ ಏನೀಗ ಒಂದು ಟ್ರೈನಿಂಗ್ ಕೊಡ್ತಾ ಇದಾರಲ್ಲ ಆ ಒಂದು ಮಹಿಳೆಯರಿಗೆ, ಸೊ ಅದರಲ್ಲಿ ಕರ್ನಾಟಕ ಹೈಯೆಸ್ಟ್ ಇದೆ. ಸೊ ಹಾಗಾಗಿ ಸುದ್ದಿನಲ್ಲಿ ಇರುವಂತದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದಷ್ಟು ಸುದ್ದಿಗಳನ್ನ ತಗೊಂಡು ಮತ್ತೆ MCQ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ರಾಜಾ ರವಿವರ್ಮಾಸ್ ಯಶೋದಾಸ್ ಅಂಡ್ ಕೃಷ್ಣಾಸ್ ಪೇಂಟಿಂಗ್ ಸೇಲ್ಸ್ ಫಾರ್ 167.2 crores. ಏನಾಗಿದೆ ಅಂತಂದ್ರೆ, ರಾಜಾ ರವಿವರ್ಮ ಅವರು ಬಿಡಿಸಿದಂತ ಪೇಂಟಿಂಗ್ ಯಾವುದು, ಯಶೋಧ ಮತ್ತೆ ಕೃಷ್ಣ ಪೇಂಟಿಂಗ್ ಏನಿದೆಯಲ್ಲ, ಇದು 167 ಕೋಟಿಗೆ ಸೇಲ್ ಆಗಿದ್ದಂತೆ. ಯಾಕೆ ಈ ಸುದ್ದಿನಲ್ಲಿದೆ ಅಂತಂದ್ರೆ, ಇದುವರೆಗೂ ಇಂಡಿಯಾದಿಂದ ಈ ರೀತಿಯಾಗಿ ಫಸ್ಟ್ ಯಾವ್ದಾದ್ರು ಒಂದು ಪೇಂಟಿಂಗು ಹೈಯೆಸ್ಟ್ ರೇಟ್ ಅಲ್ಲಿ ಸೇಲ್ ಆಗಿದೆ ಅಂತಂದ್ರೆ ಇದೇ ಆಗಿರುವಂತದ್ದು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಶೋಧ ಮತ್ತೆ ಕೃಷ್ಣ ಪೇಂಟಿಂಗ್ ಹೈಯೆಸ್ಟ್ ಅಲ್ಲಿ ಸೇಲ್ ಆಗಿರುವಂತದ್ದು. ಯಾರು ಇದನ್ನ ಬಡಿಸಿರುವಂತದ್ದು, ರಾಜಾ ರವಿವರ್ಮ. ಈ ನೆಲೆಯಲ್ಲಿ ನಾವು ಸ್ವಲ್ಪ ರಾಜಾ ರವಿವರ್ಮ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇವರು ಬಂದು ಟ್ರಾವಂಕೂರ್ ಅಲ್ಲಿ, ಕೇರಳದ ಟ್ರಾವಂಕೂರ್ನವರು ಮೂಲತಃ 1848 ಅಲ್ಲಿ ಹುಟ್ಟಿದವರು ಅಂತವರಾಗಿರ್ತಾರೆ. ಮತ್ತೆ ಈ ಒಂದು ಟ್ರಾವಂಕೂರ್ ರಾಜಸ್ಥಾನ ಇರುತ್ತಲ್ಲ, ಸೊ ಅಲ್ಲೇ ಅವರು ಪ್ಯಾಟ್ರನೈಸ್ ಮಾಡಿರ್ತಾರೆ ಇವ್ರನ್ನ. ಅಂದ್ರೆ ಪೇಂಟಿಂಗ್ ಗಳೆಲ್ಲ ಅಲ್ಲೇ ಶುರು ಆಗುವಂತದ್ದು. ಇವ್ರ ಸ್ಪೆಷಾಲಿಟಿ ಏನಂತಂದ್ರೆ, ಯುರೋಪಿಯನ್ ಸ್ಟೈಲ್, ಈಗ ಹ್ಯೂಮನ್ ಫಿಗರ್ ಗಳನ್ನ ಬಿಡಿಸುವಂತದ್ದು ಯುರೋಪಿಯನ್ ಸ್ಟೈಲ್ ಇತ್ತಿದಲ್ಲ, ಸೊ ಆ ಥೀಮ್ ನ ಬಳಸ್ಕೊಂಡು ಆ ಒಂದು ಸ್ಟೈಲ್ ನ ಯೂಸ್ ಮಾಡ್ಕೊಂಡು ಇಂಡಿಯನ್ ಥೀಮ್ ನ ಬೆಳೆಸುವಂತದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದಾಗಿರುತ್ತೆ, ಯಶೋಧ ಮತ್ತೆ ಕೃಷ್ಣ ಪೇಂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಶಾಕುಂತಲ ಪೇಂಟಿಂಗ್ ಆಗ್ಬೋದು, ಸರಸ್ವತಿ, ಲಕ್ಷ್ಮಿ, ಸೊ ಮತ್ತೆ ಈಗ ಚಾಮರಾಜ ಒಡೆಯರು. ಸೊ ಈ ರೀತಿಯಾಗಿ ಸಾಕಷ್ಟು ಪೇಂಟಿಂಗ್ ಗಳು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಂಡಿಯನ್ ಥೀಮ್ ಇಟ್ಕೊಂಡು ಯುರೋಪಿಯನ್ ಸ್ಟೈಲ್ ಅಲ್ಲಿ, ಅದ್ರಲ್ಲಿ ಆಯಿಲ್ ಪೇಂಟಿಂಗ್ ಟೆಕ್ನಿಕ್ ನಲ್ಲಿ ಈ ರೀತಿ ಮಾಡ್ತಾ ಇರುವಂತದ್ದು. ಸೊ ಇವರು ಎಷ್ಟು ವರ್ಷ ಅಂತ ಹೇಳಿದ್ರೆ, ಇವರಿಗೆ ಬ್ರಿಟಿಷರ್ ಕಾಲದಲ್ಲೇ ಈಗೇನು ಇವ್ರ ಹೆಸರು ಇದ್ದಿದ್ದು ರವಿವರ್ಮ ಅಂತ, ರಾಜ ಅಂತ ಹೇಳಿ ಬಿರುದು ಸಿಗುತ್ತೆ. ಯಾರು ಕೊಟ್ಟಿರುವಂತದ್ದು ರಾಜ ಅಂತ ಬಿರುದು, ಕರ್ಜನ್ ಅವ್ರು ಕೊಡ್ತಾರೆ 1904 ಅಲ್ಲಿ ಇವ್ರದೊಂದು ಕಾಂಟ್ರಿಬ್ಯೂಷನ್ ರೆಕಗ್ನೈಸ್ ಮಾಡ್ಬಿಟ್ಟು ರಾಜ ಅನ್ನೋ ಬಿರುದು ಸಿಗುತ್ತೆ. ಅಷ್ಟೇ ಅಲ್ಲದೆ ಕೈಸರಿಯಿಂದ ಕೂಡ ಸಿಕ್ಕಿರುತ್ತೆ ಇವ್ರಿಗೆ. ಕರ್ಜನ್ ಪೀರಿಯಡ್ ಅಲ್ಲೇ ಕೈಸರಿಯಿಂದ ಕೂಡ ಸಿಕ್ಕಿರುತ್ತೆ. ಜೊತೆಗೆ ಇವ್ರೇನೊಂದು ಪೇಂಟಿಂಗ್ ಮಾಡ್ತಾರಲ್ಲ, ಅದೊಂದು ಮಾಸ್ ಪ್ರೊಡಕ್ಷನ್ ಆಗ್ಲಿ, ಆ ಚಿತ್ರಕಲೆಗಳು ಮಾಸ್ ಪ್ರೊಡಕ್ಷನ್ ಆಗ್ಲಿ ಅಂತ ಹೇಳ್ಬಿಟ್ಟು 1894 ಅಲ್ಲಿ ಲಿಥೋಗ್ರಾಫಿಕ್ ಪ್ರೆಸ್ ನ ಕೂಡ ಇವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ. ಇಷ್ಟು ಫ್ಯಾಕ್ಟ್ಸ್ ಗಳ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲಾನು ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಸಂಬಂಧಪಟ್ಟಂತೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ರಾಜಾ ರವಿವರ್ಮ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅವರು ಯುರೋಪಿಯನ್ ವಾಸ್ತವಿಕತೆ ಅಥವಾ ರಿಯಲಿಸಂ
ಅನ್ನು ಭಾರತೀಯ ವಿಷಯಗಳೊಂದಿಗೆ ಸಂಯೋಜಿಸಿದ್ರು. ಹೌದು, ಅಲ್ಲಿ ಒಂದು ರಿಯಲಿಸ್ಟಿಕ್ ಪೇಂಟಿಂಗ್ ಅಂತ ಹ್ಯೂಮನ್ ಪೇಂಟಿಂಗ್ ಗಳು ಏನ್ ಮಾಡ್ತಿದ್ರು, ಸೊ ಅದನ್ನ ಇಂಡಿಯಾ ಥೀಮ್ಗೆ ಬ್ಲೆಂಡ್ ಮಾಡಿ ಪೇಂಟಿಂಗ್ ಮಾಡ್ತಿದ್ದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಅವರು ಪ್ರಧಾನವಾಗಿ ಮೊಘಲ್ ಶೈಲಿಯ ಕಿರುಚಿತ್ರಗಳನ್ನು ಬಿಡಿಸುತ್ತಿದ್ದರು. ಆ ರೀತಿ ಏನಿಲ್ಲ. ಸೊ ಇವರು ಫಾಲೋ ಮಾಡ್ತಿದ್ದು ಇಂಡಿಯಾ ಮತ್ತೆ ಯುರೋಪಿಯನ್ ಬ್ಲೆಂಡ್ ಆಗಿರುವಂತದ್ದು, ಈ ರೀತಿಯ ಮುಘಲ್ ಸ್ಟೈಲ್ ಏನಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅವರು ಕಲೆಯ ಸಾಮೂಹಿಕ ಉತ್ಪಾದನೆ, ಅದೇನೊಂದು ಒಂದು ಚಿತ್ರಕಲೆ ಏನ್ ಪೇಂಟ್ ಮಾಡ್ತಾರಲ್ಲ, ಸೊ ಅದನ್ನ ಮಾಸ್ ಪ್ರೊಡಕ್ಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಲಿಥೋಗ್ರಫಿಕ್ ಪ್ರೆಸ್ ಅನ್ನು ಸ್ಥಾಪಿಸಿದರು. ಹೌದು, ಲಿಥೋಗ್ರಫಿಕ್ ಪ್ರೆಸ್ ನ ಇವ್ರು ಸ್ಥಾಪನೆ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು 1 ಮತ್ತು 3 2 ಮಾತ್ರ ಸರಿಯಾಗಿರುವಂತದ್ದು. 1 ಮತ್ತು 3 ಆಪ್ಷನ್ ಎ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಬಜೆಟ್ 2026 ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಾಗಿದೆ ಅಂತಂದ್ರೆ ಬಜೆಟ್ ಅಲ್ಲಿ ಇದ್ರ ಪ್ರಪೋಸ್ ಆಗಿತ್ತು, ಈಗ ಇಂಪ್ಲಿಮೆಂಟೇಷನ್ ಬರ್ತಾ ಇದೆ. ಯಾವುದು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ 2025 ಯಾವಾಗ ಬರ್ತಾ ಇರೋಂಥದ್ದು ಏಪ್ರಿಲ್ 1 ಇಂದ ಬರ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಬಂದು ಏಪ್ರಿಲ್ 1 ಇಂದ ಬರ್ತಾ ಇರೋಂಥದ್ದಾಗಿರುತ್ತೆ. ಈಗ ಆಲ್ರೆಡಿ ನಮ್ಮಲ್ಲಿ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಇತ್ತು, ಅದನ್ನ ರೀಪ್ಲೇಸ್ ಮಾಡಿ 2025 ಆಕ್ಟ್ ಅಂತ ತರ್ತಾ ಇದ್ದಾರೆ. ಕೆಲವೊಂದು ಸಾಕಷ್ಟು ಸಿಂಪ್ಲಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದೆಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂತಂದ್ರೆ ಆ ಫಾರ್ಮ್ಸ್ ಏನ್ ಬರ್ತಾವಲ್ಲ, IT ರಿಟರ್ನ್ ಫೈಲ್ ಮಾಡೋದಕ್ಕೆ ಫಾರ್ಮ್ಸ್ ಗಳು, ಅದೇ ಸುಮಾರು 819ಕ್ಕಿಂತ ಅಥವಾ 800ಕ್ಕಿಂತ ಜಾಸ್ತಿ ಫಾರ್ಮ್ಸ್ ಗಳಿದ್ದು, ಅದು ರೆಡ್ಯೂಸ್ ಮಾಡ್ಬಿಟ್ಟು 390ಕ್ಕೆ ಅಂದ್ರೆ ಅರ್ಧಕ್ಕಿಂತ ಕಡಿಮೆ ತಂದು ನಿಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಸೆಕ್ಷನ್ಸ್ ಗಳು, IT ಸೆಕ್ಷನ್ಸ್ ಗಳನ್ನೇ 500ಕ್ಕಿಂತ ಹೆಚ್ಚಿಗೆ ಇದ್ದು ಅದನ್ನು ಸಿಂಪ್ಲಿಫೈ ಮಾಡ್ಬಿಟ್ಟು 190ಕ್ಕೆ ತಂದು ನಿಲ್ಲಿಸಿದ್ದಾರೆ. ಸೊ ಈ ರೀತಿ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ಕೆಲವೊಂದು ಕನ್ಫ್ಯೂಷನ್ಸ್ ಗಳು, ಯಾವ ರೀತಿ ಕನ್ಫ್ಯೂಷನ್ಸ್ ಗಳು, ಅಸೆಸ್ಮೆಂಟ್ ಇಯರ್ ಅಂತ ಬೇರೆ ಇರುತ್ತೆ, ಮತ್ತೆ ಫಿನಾನ್ಷಿಯಲ್ ಬೇರೆ ಅಂತ ಬೇರೆ ಇರುತ್ತೆ. ಅಂದ್ರೆ ನೀವೇನು ಒಂದು ಥ್ರೂಔಟ್ ದ ಇಯರ್ ಒಂದ್ ಇಯರ್ ಅರ್ನ್ ಮಾಡ್ತೀರಾ, ಅದು ಫಿನಾನ್ಷಿಯಲ್ ಇಯರ್. ಮತ್ತೆ ಅದನ್ನ IT ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಿರಲ್ಲ ಅಸೆಸ್ಮೆಂಟ್ ಮಾಡಿ, ಸೊ ಅದನ್ನ ಅಸೆಸ್ಮೆಂಟ್ ಇಯರ್ ಅಂತ ಆಗುತ್ತೆ. ಸೊ ಇದೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ರಿಪ್ಲೇಸ್ ಮಾಡಿ ಒಂದೇ ಒಂದು ಇಯರ್ ಟ್ಯಾಕ್ಸ್ ಇಯರ್ ಅಂತ ಮಾಡ್ತಾ ಇದ್ದಾರೆ, ಸಿಂಪ್ಲಿಫಿಕೇಶನ್. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಈಗ ನಮ್ಮಲ್ಲಿ ಡಬಲ್ ಟ್ಯಾಕ್ಸ್ ಅವಾಯ್ಡೇಷನ್ ಅಗ್ರಿಮೆಂಟ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇಂಗ್ಲೆಂಡ್ ಅಲ್ಲಿ ಯಾವ್ದೋ ಒಂದು ಕಂಪ್ನಿ ಇರುತ್ತೆ, ಅಂತ ಅನ್ಕೊಳ್ಳೋಣ. ಇಂಗ್ಲೆಂಡ್ ಅಲ್ಲಿ ಒಂದು ಕಂಪ್ನಿ ಇರುತ್ತೆ, ಇಂಡಿಯಾದಲ್ಲಿ ಒಂದು ಕಂಪ್ನಿ ಇರುತ್ತೆ. ಸೊ ಈ ಏನಾಗುತ್ತೆ ಅಂತಂದ್ರೆ ಇಂಡಿಯಾದಲ್ಲಿ ಚೆನ್ನಾಗಿ ರನ್ ಆಗ್ತಾ ಇರೋಂತ ಒಂದು ಕಂಪ್ನಿ ಇಂಡಿಯಾದಲ್ಲಿ ಬಂದು ಇನ್ವೆಸ್ಟ್ ಮಾಡಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಇಲ್ಲಿ ಬಂದು ಟ್ಯಾಕ್ಸ್ ಕಟ್ಬೇಕಲ್ಲ ಅನ್ನೋದೊಂದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನೀವೆಲ್ಲರೂ ಒಂದ್ ಕಡೆ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಇಂಗ್ಲೆಂಡ್ ಮತ್ತೆ ಇಂಡಿಯಾ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಳುತ್ತೆ ಅಂತ ಅನ್ಕೊಳ್ಳೋಣ. ಯಾವ್ದು ಏನ್ ಹೇಳ್ತೀವಿ ಅದಕ್ಕೆ ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತೇಳಿ ಮಾಡ್ಕೊಂಡಿರ್ತೀವಿ. ಓಕೆನಾ? ಅವಾಗ ಏನಾಗುತ್ತೆ ಅಂತಂದ್ರೆ ಯೋಚನೆ ಮಾಡಲ್ಲ ಕಾರ್ಪೊರೇಟ್ ಕಂಪನಿಗಳು, ಎಲ್ಲ ಒಂದ್ ಕಡೆ ಟ್ಯಾಕ್ಸ್ ಕಟ್ಟಿದ್ರು ಸೊ ಇನ್ನೊಂದ್ ಕಡೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ನಮ್ಗೆ ಇನ್ಕಮ್ ಬರುತ್ತೆ. ಈ ಡೀಟೇಲ್ ನಾವು ಯೋಚನೆ ಮಾಡ್ತೀವಿ. ಬಟ್ ಕಾರ್ಪೊರೇಟ್ ಕಂಪನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಶೆಲ್ ಕಂಪನಿಗಳು, ಸ್ಪೆಷಲಿಸ್ಟ್ ಅಂತ ಶೆಲ್ ಕಂಪನಿಗಳು ಏನ್ ಮಾಡ್ತವೆ ಅಂತಂದ್ರೆ ಅಲ್ಲೊಂದೋಗಿ ಸೆಲ್ ಕಂಪನಿಗಳನ್ನ ಎಸ್ಟಾಬ್ಲಿಷ್ ಮಾಡ್ಬಿಡುವಂಥದ್ದು. ಅಲ್ಲಿ ಏನು ಒಂದು ಮೇಜರ್ ಆಕ್ಟಿವಿಟೀಸ್ ಇರಲ್ಲ, ಟರ್ನ್ ಓವರ್ ಇರಲ್ಲ. ಮತ್ತೆ ಅಲ್ಲಿ ಎಷ್ಟಿರುತ್ತೆ ಗೊತ್ತಾ ರೆವಿನ್ಯೂ, ಅಲ್ಲಿರುವಂತದ್ದು ಟ್ಯಾಕ್ಸ್ 0% ಅಥವಾ 1%. ಸೊ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಹೇಳುವಂಥದ್ದು ನಾವು ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಕಟ್ತಾ ಇದೀವಿ, ವೆರಿ ಮಿನಿಮಲ್ ಅಥವಾ ಕಟ್ಟೋದೇ ಇಲ್ಲ. ಸೊ ಅಲ್ಲಿ ನಮ್ದು ಮೇನ್ ಬ್ರಾಂಚ್ ಇರುವಂತದ್ದು. ಸೊ ಹಾಗಾಗಿ ನಾವು ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟಲ್ಲ. ಈ ರೀತಿನೆಲ್ಲ ಮಾಡಕ್ ಶುರು ಮಾಡೋದು ಕಾರ್ಪೊರೇಟ್ ಕಂಪನಿಗಳು. ಸೊ ಅವಾಗ ಏನ್ ಮಾಡಿದ್ವಿ ಅಂತಂದ್ರೆ ನಾವೇ ಅಂತಲ್ಲ, ಇವನ್ G7 ಇಂದ ಗ್ಲೋಬಲ್ ಅಷ್ಟೇ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಶುರು ಮಾಡೋದು. ನೀವು ಈ ಕಾರ್ಪೊರೇಟ್ ಕಂಪನಿಗಳು, MNC ಕಂಪನಿಗಳು ಯಾವುದೇ ದೇಶದಲ್ಲಿ ಹೋಗಿ ಅಲ್ಲೇನಾದ್ರೂ ನೀವು ಒಂದಷ್ಟು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋತೀರಾ ಅಥವಾ ನಿಮ್ದೇನೋ ಒಂದು ಟರ್ನ್ ಓವರ್ ಇರುತ್ತೆ ಅಂತಾದ್ರೆ ಸೊ ನೀವು ಅಲ್ಲಿ ಒಂದು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಕಟ್ಟಲೇಬೇಕು. ಮ್ಯಾಟ್ ಅಂದ್ರೆ ಅದೇ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ತರಲೇಬೇಕು ಅಂತ. ಮತ್ತೆ ಇನ್ನೊಂದು ಬರ್ತಿತ್ತು ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕಾರ್ಪೊರೇಟ್ ಇಲ್ದಿರೋಂಥದ್ದು. ಸೊ ಇವೆರಡಕ್ಕೆ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಕ್ಲಿಯರ್ ಆಗಿ ಇದನ್ನ ಡಿಫೈನ್ ಮಾಡುತ್ತೆ ಯಾವುದು ಮ್ಯಾಟ್ ಅನ್ನುವಂಥದ್ದು. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅನ್ನೋದೇನಿದೆ ಅದು ಕಾರ್ಪೊರೇಟ್ ಸೆಕ್ಟರ್ ಮಾತ್ರ. ಅದು ಬಿಟ್ಟು ಬೇರೆ ಕಂಪನಿಗಳು ಯಾವ ಇರ್ತವೆ ಅಥವಾ ಬೇರೆ ಯಾವ್ದು ಇರ್ತವೆ ಇಂಡಸ್ಟ್ರಿಗಳು, ಸೊ ಅವುಗಳು AMT ಅಂತ ಕಟ್ಟಬೇಕು, ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಂತ ಕಟ್ಟಬೇಕು. ಈ ಒಂದು ಕ್ಲಿಯರ್ ಡಿವಿಷನ್ ನಿಮ್ಗೆ ಈ ಆಕ್ಟ್ ಅಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ನೋಡ್ಬೋದಾಗುತ್ತೆ ಈಗ ಅಸೆಟ್ ಅನ್ನುವಂಥದ್ದು ಈಗ ಜಸ್ಟ್ ರಿಯಲಿ ಏನೋ ಫಿಸಿಕಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತೇನಿಲ್ಲ, ವರ್ಚುವಲ್ ಕೂಡ ಎಸ್ಟಾಬ್ಲಿಷ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿಗಳು. ಸೊ ಹಾಗಾಗಿ ಇವನ್ ಆ ತರದಂತಹ ಒಂದು ವರ್ಚುವಲ್ ಕರೆನ್ಸಿಗಳನ್ನು ಈಗ ಇದಕ್ಕೆ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಟ್ಯಾಕ್ಸೇಷನ್ಗೆ. ಅದ್ರ ಜೊತೆಗೆ ಈಗ ಫೇಸ್ಲೆಸ್ ಅಸೆಸ್ಮೆಂಟ್ ತರುವಂಥದ್ದು, ಡಿಜಿಟಲ್ ಟಚ್ ಕೊಟ್ಬಿಟ್ಟು ಈಗ ವಿವಿಧ ವಿಶ್ವಾಸ ಅಂತ ಹೇಳ್ತೀವಿ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಫೇಸ್ ಇದ್ದಾಗ ಏನಂತಂದ್ರೆ ಕರಪ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಫೇಸ್ಲೆಸ್ ಆಗಿ ವಿತ್ ಡಿಜಿಟಲ್ ಮೋಡ್ ಅಲ್ಲಿ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸಾಕಷ್ಟು ಸಿಂಪ್ಲಿಫಿಕೇಶನ್ ಮಾಡ್ತಿರೋದ್ರಿಂದ ನಮಗೆ ಸಿಂಪ್ಲಿಫಿಕೇಶನ್ ಆಗ್ತಿದೆ, ಟ್ರಾನ್ಸ್ಪರೆನ್ಸಿ ಇನ್ಶೋರ್ ಮಾಡ್ದಂಗೆ ಆಗ್ತದೆ, ಮತ್ತೆ ಮಾಡರ್ನೈಸೇಷನ್ ಟಚ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟು ಪ್ರೊವಿಷನ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೆ, ಆದಾಯ ತೆರಿಗೆ ಕಾಯ್ದೆ 2025ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು 1961ರ ಆದಾಯ ತೆರಿಗೆ ಕಾಯ್ದೆಯನ್ನು ಬದಲಿಸುತ್ತದೆ ಮತ್ತು ಏಪ್ರಿಲ್ 1ರಿಂದ 2026ರಿಂದ ಜಾರಿಗೆ ತರಿಸ, ಅಂದ್ರೆ ಏಪ್ರಿಲ್ 1, 2026ರಿಂದ ಹೊಸ ಕಾಯ್ದೆ ಜಾರಿಗೆ ಬರುತ್ತದೆ. ಕರೆಕ್ಟ್ ಆಗಿದೆ. ಇದು ಹಣಕಾಸು ವರ್ಷ ಅಥವಾ ಫಿನಾನ್ಷಿಯಲ್ ಇಯರ್ ಮತ್ತು ಮೌಲ್ಯಮಾಪನ ವರ್ಷ ಅಸೆಸ್ಮೆಂಟ್ ಇಯರ್ ನಡುವಿನ ವ್ಯತ್ಯಾಸವನ್ನು ತೆಗೆದುಹಾಕುವ ಮೂಲಕ ಏಕೀಕೃತವಾಗಿ ತೆರಿಗೆ ವರ್ಷ ಅಥವಾ ಟ್ಯಾಕ್ಸ್ ಇಯರ್ ಅನ್ನು ಪರಿಚಯಿಸುತ್ತದೆ. ಇದು ಒಂದು ಪ್ರಾವಿಷನ್ ಅಥವಾ ಇದು ಒಂದು ಚೇಂಜಸ್. ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಈ ಕಾಯ್ದೆಯ ಮೂಲಕ
ಫೇಸ್ಲೆಸ್ ಅಸೆಸ್ಮೆಂಟ್ ಅಥವಾ ಮುಖರಹಿತ ಮೌಲ್ಯಮಾಪನ ಮತ್ತು ಡಿಜಿಟಲ್ ಅನುಸರಣೆಗೆ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಹೌದು, ಕರಪ್ಷನ್ ಅಥವಾ ತಪ್ಪಿಸಬೇಕು ಅಂತೇಳಿ ಈ ಒಂದು ಫೇಸ್ಲೆಸ್ ಅಸೆಸ್ಮೆಂಟ್ ತರ್ತಾ ಇದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಸ್ವಿಚಸ್ ಟು E20 ಪೆಟ್ರೋಲ್ ಫ್ರಮ್ ಟುಡೇ ಅಂತಂದ್ರೆ ಯಾವಾಗ ಏಪ್ರಿಲ್ ಫಸ್ಟ್ ಇಂದ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ E20 ಪೆಟ್ರೋಲ್ ನ ಸ್ವಿಚ್ ಆಗ್ಬೇಕು ಅಂತೇಳಿ ಪ್ಲಾನ್ ಮಾಡಿರುವಂತದ್ದು. ಏನಾಗಿತ್ತು ಅಂತಂದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಪೆಟ್ರೋಲ್ ನ ಇಂಪೋರ್ಟ್ ಮಾಡ್ಕೋತೀವಿ. ಆಲ್ಮೋಸ್ಟ್ 85 to 90% ಏನಿದೆಯಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಕ್ರೂಡ್ ಆಯಿಲ್ಗಳು ಅದನ್ನ ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಸೊ ಅದನ್ನ ತಪ್ಪಿಸ್ಬೇಕು ಅಂತ ನಾವ್ ಏನ್ ಮಾಡ್ತೀವಿ, ಅಥವಾ ಅದನ್ನ ಡಿಮ್ಯಾಂಡ್ ಕಡಿಮೆ ಮಾಡ್ಬೇಕು ಅಂತ ಏನ್ ಮಾಡ್ತೀವಿ ಅಂತಂದ್ರೆ 20% ಅಷ್ಟು ಬಯೋಫಿಯಲ್ ನ ಮರ್ಜ್ ಮಾಡೋದು. ಬಯೋಫಿಯಲ್ ಅಂತಂದ್ರೆ ಆ ಫ್ಯೂಯಲ್ ಅಂದ್ರೆ ಫ್ಲೇಮೇಬಲ್ ಇರುತ್ತೆ, ಬಟ್ ಅದನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ ಬಯೋ ರಿಸೋರ್ಸ್ಗಳ ಮೂಲಕ, ಆಲ್ಗೆ ಆಗ್ಬೋದು, ಸ್ಟಾರ್ಚ್ ಇರುವಂತದ್ದು, ಸೊ ಇದರಿಂದ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಅವಾಗ ಏನ್ ಮಾಡ್ತೀವಿ, ಒಂದು 20% ಅಷ್ಟನ್ನ 80% ಅಷ್ಟು ಪೆಟ್ರೋಲ್ಗೆ ಬ್ಲೆಂಡ್ ಮಾಡ್ಬಿಟ್ಟು, ಅಥವಾ 5% ಅಷ್ಟನ್ನ ಒಂದು 95% ಅಷ್ಟ ಡೀಸೆಲ್ಗೆ, ಇದು ಪೆಟ್ರೋಲ್ಗೆ ಇದು ಡೀಸೆಲ್ಗೆ ಮರ್ಜ್ ಮಾಡ್ಬಿಟ್ಟು ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಡಿಸೈಡ್ ಮಾಡ್ತೀವಿ. ಯಾವಾಗ 2018ರಲ್ಲಿ ಡಿಸೈಡ್ ಮಾಡ್ತೀವಿ. ಅದಕ್ಕೆ ನಾವು ಇಟ್ಟಿರುವಂತದ್ದು ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ. 2018 ಅಂತ ತಂದು ಈ ಒಂದು ಸ್ಟ್ರಾಟಜಿನ ತರ್ತೀವಿ. ಬಟ್ ಇಮಿಡಿಯೇಟ್ ಆಗಿ ನಾವು 20%, ಇಮಿಡಿಯೇಟ್ 5% ಡೀಸೆಲ್ಗೆ 20% ಪೆಟ್ರೋಲ್ಗೆ ಮರ್ಜ್ ಮಾಡಕ್ಕಾಗತ್ತಾ? ಅಲ್ಲ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ತರಬೇಕಾಗತ್ತೆ. ಅಟ್ಲೀಸ್ಟ್ ಈ ರಿಯಲೈಸೇಷನ್ ಬೈ 2030 ಒಳಗಡೆ ಆಗ್ಬೇಕು ಅಂತೇಳಿ ಡಿಸೈಡ್ ಮಾಡ್ಕೋತೀವಿ. ಸೊ ಇದೇ ನ್ಯಾಷನಲ್ ಬಯೋಪಾಲಿಸಿ ಇದಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಇಂಡಿಯಾದಲ್ಲಿ ಎನರ್ಜಿ ಸೆಕ್ಯೂರಿಟಿ ಎನ್ಶೂರ್ ಮಾಡ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಆ ರಿಡ್ಯೂಸ್ ಎಮಿಷನ್, ಈಗ ನಾವೇನು ಎಥನಾಲ್ ಮಾಡ್ತೀವಲ್ಲ, ಎಥನಾಲ್ ಅಥವಾ ಅದು ಸ್ವಲ್ಪ ಎಕೋ ಫ್ರೆಂಡ್ಲಿ ಇರುತ್ತೆ. ಇವನ್ ಪೆಟ್ರೋಲ್ ಅದು ಎಮಿಷನ್ ಮಾಡಿದ್ರು ಕೂಡ ಈ ಪೆಟ್ರೋಲ್ ಡೀಸೆಲ್ ಅಷ್ಟು ಮಾಡಲ್ಲ. ಸೊ ಹಾಗಾಗಿ ಎಮಿಷನ್ ಕಡಿಮೆ ಮಾಡಿದಾಗುತ್ತೆ, ಫಾರ್ಮರ್ ಇನ್ಕಮ್ ನ ಜಾಸ್ತಿ ಮಾಡಿದಾಗುತ್ತೆ. ಹೇಗೆ ಅಂತಂದ್ರೆ ಈಗೇನು ಬಯೋಫ್ಯೂಯಲ್ಸ್ ಅಥವಾ ಎಥನಾಲ್ಸ್ ಅಂತ ಹೇಳಿ ಹೇಳ್ತಿದ್ನಲ್ಲ, ಬಯೋಫ್ಯೂಯಲ್ಸ್ಗಳು ಯಾವ ರೀತಿ ಪ್ರೊಡ್ಯೂಸ್ ಮಾಡುವಂಥದ್ದು, ಒಂದು ಬಯೋ ರಿಸೋರ್ಸ್ ಮೂಲಕ. ಯಾವ ಈ ರಿಸೋರ್ಸ್ಗಳು, ಫಾರ್ ಎಕ್ಸಾಂಪಲ್ ಬಯೋಫ್ಯೂಯಲ್ ಪಾಲಿಸಿ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಜನರೇಷನ್ ಅಂತ ಬಂದಾಗ ಇದನ್ನ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅಥವಾ ಫುಡ್ ಪ್ರಾಡಕ್ಟ್ಗಳು ಯಾವುದು, ಫಾರ್ ಎಕ್ಸಾಂಪಲ್ ವೀಟ್, ರೈಸ್ ಅಥವಾ ಇದು ಶುಗರ್ ಕೇನು, ಸೊ ಇದರಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಏನಾಯ್ತು, ಫುಡ್ ಸೆಕ್ಯೂರಿಟಿ ಥ್ರೆಟ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೊಂದು ನೆಕ್ಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಏನ್ ಮಾಡ್ತೀವಿ ಅಂತಂದ್ರೆ ನಾನ್ ಫುಡ್ ಕ್ರಾಪ್ಸ್ ಅಂತಂದ್ರೆ ಯಾವುದು, ಈಗ ಫಾರ್ ಎಕ್ಸಾಂಪಲ್ ಗ್ರಾಸ್ ಅಥವಾ ಯಾವ್ದಾದ್ರು ಸ್ಟ್ರಾಸ್, ಹುಲ್ಲು ಇರುತ್ತಲ್ಲ ಅದಾಗ್ಬೋದು. ಅದ್ರ ಜೊತೆಗೆ ಈ ಬಗಾಸೆ ಅಂತ ಕರಿತೀವಿ, ಈ ಒಂದು ಶುಗರ್ ಕೇನ್ ಯೂಸ್ ಮಾಡ್ಕೊಂಡ್ ಮೇಲೆ ಮಿಕ್ಕಿರುವಂತದ್ದು. ಸೊ ಈ ತರದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಸೆಕೆಂಡ್ ಜನರೇಷನ್ ಅಲ್ಲಿ ಆಗ್ಲೂ ಕೂಡ ಒಂದು ಬಯೋಫ್ಯೂಯಲ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಥರ್ಡ್ ಜನರೇಷನ್ ಅಂತ ಒಂದು ಬರುತ್ತೆ, ಅದನ್ನ ಬಲ್ಲಿ ಆಲ್ಗೆ ಯೂಸ್ ಮಾಡ್ಕೊಂಡು ಈ ಬಯೋಫ್ಯೂಯಲ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇದನ್ನ 3G ಅಥವಾ ಥರ್ಡ್ ಜನರೇಷನ್ ಬಯೋಫ್ಯೂಯಲ್ ಅಂತ ಕರಿತೀವಿ. ಅದಾದ್ಮೇಲೆ ಫೋರ್ತ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಇದನ್ನೆಲ್ಲಾನು ನಾವು ರೈತರುಗಳ ಮೂಲಕನೇ ಪ್ರೊಡ್ಯೂಸ್ ಮಾಡಿಸಬಹುದು. ಇದು ಬಿಡಿ, ಅಟ್ಲೀಸ್ಟ್ ಇವೆರಡು ರೈತರುಗಳ ಮೂಲಕನೇ ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಅವಾಗ ಏನಾಗುತ್ತೆ ಅಂತಂದ್ರೆ ರೈತರುಗಳಿಗೆ ಇನ್ಕಮ್ ಕೂಡ ಜಾಸ್ತಿ ಮಾಡ್ದಂಗಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ತಂದಿರುವಂತದ್ದು E20 ಪೆಟ್ರೋಲ್ ನ ತರಬೇಕು, ರಿಯಲೈಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬೈ 2030 ಇದನ್ನ ಅಚೀವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಏಪ್ರಿಲ್ 1 ಇಂದಾನೆ ಇದರ ಇಂಪ್ಲಿಮೆಂಟೇಷನ್ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಪೆಟ್ರೋಲ್ ನಲ್ಲಿ ಎಥನಾಲ್ ಮಿಶ್ರಣ ಮಾಡುವುದರಿಂದ ಆಗುವ ಪ್ರಮುಖ ಉಪಯೋಗಗಳು ಯಾವುವು? ಕಚ್ಚಾ ತೈಲದ ಆಮದನ್ನು ಕಡಿಮೆ ಮಾಡುವಂಥದ್ದು. ಹೌದು, ಕರೆಕ್ಟ್ ಆಗುತ್ತೆ. 20-25% ನಾವು ಇಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಮಾಲಿನ್ಯದ ಹೊರ ಹೊಸಸಿಕೆ ಕಡಿಮೆ ಆಗುತ್ತದೆ. ಹೌದು, ಯಾಕಂತಂದ್ರೆ ಇದು ಎಕೋ ಫ್ರೆಂಡ್ಲಿ ಇರುತ್ತೆ. ಎಥನಾಲ್ ಎಕೋ ಫ್ರೆಂಡ್ಲಿ ಇರೋದ್ರಿಂದ ಸೊ ಮಾಲಿನ್ಯ ಹೊರಸೂಸಿಕೆ ಕಡಿಮೆ ಆಗುತ್ತೆ. ಇದು ಸರಿಯಾಗಿದೆ. ರೈತರಿಗೆ ಬೆಂಬಲ ನೀಡುತ್ತದೆ. ಇದನ್ನು ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಸ್ರೋ ಲಾಂಚಸ್ ಮಿಷನ್ ಮಿತ್ರ ಇನ್ ಲಡಾಖ್ ಫಾರ್ ಅಸ್ಟ್ರೋನಾಟ್ ಸ್ಟಡಿ. ಮಿಷನ್ ಮಿತ್ರ ಅಂತಂದ್ರೆ ಏನು? ಮಿಷನ್ ಮಿತ್ರ ಅಂತಂದ್ರೆ ಮಿಷನ್ ಫಾರ್ ಇಂಟರ್ಆಪರಬಲ್ ಟ್ರೇಡ್ ರೆಸ್ಪಾನ್ಸ್ ಅಸೆಸ್ಮೆಂಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾಗಿದೆ ಅಂತಂದ್ರೆ ಈಗ ಆಲ್ರೆಡಿ ಗಗನಯಾನ್ ಲಾಂಚ್ ಮಾಡ್ಬೇಕು ಅಂತ ಹೇಳಿ ಇಸ್ರೋ ಡಿಸೈಡ್ ಮಾಡಿದೆ. ಬಟ್ ಅಲ್ಲಿ ಆಸ್ಟ್ರೋನಾಟ್ಸ್ ಗಳು ಫೇಸ್ ಮಾಡುವಂತದ್ದು ಹೇಗೆ? ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ, ಅಥವಾ ವಿಪರೀತ ಕೋಲ್ಡ್ ಇರುತ್ತೆ, ಐಸೋಲೇಷನ್ ಇರ್ತಾರೆ. ಸೊ ಈ ರೀತಿನಲ್ಲಿ ಆಲ್ ಸಿಸ್ಟಮ್ ಹಿಂಗ್ ವರ್ಕ್ ಆಗುತ್ತೆ. ಸೊ ಅದನ್ನ ಸ್ಟಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಿಷನ್ ಮಿತ್ರ ಅನ್ನೋ ಒಂದು ಪ್ರೋಗ್ರಾಮ್ ನ ಲಡಾಖ್ ಅಲ್ಲಿ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಲಡಾಖ್ ಅಂತಂದ್ರೆ ಸುಮಾರು 3500 ಮೀಟರ್ ಎತ್ತರ ಇರುವಂತದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಂತದ್ದಾಗಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಆಲ್ರೆಡಿ ಹೇಳ್ತೀನಿ, ತುಂಬಾ ಕೋಲ್ಡ್ ಇರುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ, ಮತ್ತೆ ಐಸೋಲೇಷನ್ ಅಲ್ಲಿ ಇರ್ತಾರೆ. ಸೊ ಆ ಒಂದು ಕಂಡೀಷನ್ ಅಲ್ಲಿ
ಫಿಸಿಯಾಲಜಿಕಲ್ ರೆಸ್ಪಾನ್ಸ್ ಹೇಗಿರುತ್ತೆ, ಅಥವಾ ಅವರು ನಮ್ದು ಬಾಡಿ ಆಗುವಂತ ಚೇಂಜಸ್ ಗಳು ಹೇಗೆ, ಬ್ಲಡ್ ಪ್ರೆಷರ್ ಆಗ್ಬೋದು, ಅಥವಾ ನಮ್ಮ ಬ್ರೀದಿಂಗ್ ಇಶ್ಯೂಸ್ ಆಗ್ಬೋದು, ಪ್ರೆಷರ್ ಆಗ್ಬೋದು, ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಕಾಗ್ನಿಟಿವ್ ಪರ್ಫಾರ್ಮೆನ್ಸ್, ಆ ಟೈಮಲ್ಲಿ ಸ್ಕಿಲ್ಸ್ ಹೆಂಗಿರುತ್ತೆ, ಅಥವಾ ನಾವು ಡಿಸಿಷನ್ ಮೇಕಿಂಗ್ ಹೇಗೆ ಮಾಡ್ತೀವಿ ಇಂಡಿವಿಜುವಲ್ ಆಗಿ, ಸೊ ಅದ್ರ ಬಗ್ಗೆ ಆಗ್ಬೋದು, ಅಥವಾ ಟೀಮ್ ಡೈನಾಮಿಕ್ಸ್ ಆಗ್ಬೋದು, ಅಥವಾ ಕಮ್ಯುನಿಕೇಶನ್ ಸಿಸ್ಟಮ್ ಆಗ್ಬೋದು. ಟೀಮ್ ಡೈನಾಮಿಕ್ಸ್ ಅಂತಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ದಾಗ್ಬೋದು, ಕಮ್ಯುನಿಕೇಶನ್ ಮಾಡುವಂತದ್ದಾಗ್ಬೋದು. ಸೊ ಇದನ್ನೆಲ್ಲ ನಾವು ಹೇಗೆ ಮಾಡ್ತೀವಿ, ಇದರ ಒಂದು ಎಕ್ಸ್ಪೆರಿಮೆಂಟ್ ಈಗ ಆಗಿರುವಂತದ್ದು ಮಿಷನ್ ಮಿತ್ರದಲ್ಲಿ ಕಂಡಕ್ಟ್ ಮಾಡಿರುವಂತದ್ದು ಇಸ್ರೋ. ಆಬ್ಜೆಕ್ಟಿವ್ ನೆನ್ಪಿಟ್ಕೊಳ್ಳಿ, ಯಾರು ಕಂಡಕ್ಟ್ ಮಾಡಿದ್ ನೆನ್ಪಿಟ್ಕೊಳ್ಳಿ, ಎಲ್ಲಿ ಅಂತ ನೆನ್ಪಿಟ್ಕೊಳ್ಳಿ, ಮತ್ತೆ ಯಾವ ಯಾವ ಕಂಡೀಷನ್ಗಳಿಂದ ನೆನ್ಪಿಟ್ಕೊಳ್ಳಿ, ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಮಿಷನ್ ಮಿತ್ರಕ್ಕೆ ಸಂಬಂಧಿಸಿದ ಕೆಳಗಿಳಿಗಳನ್ನು ಪರಿಗಣಿಸಿ. ಇದನ್ನು ಅತಿ ಎತ್ತರದ ಪ್ರದೇಶಗಳಲ್ಲಿ ಬಳಸಿಕೊಂಡು ಬಾಹ್ಯ ಪ್ರದೇಶಗಳನ್ನು ಬಳಸಿಕೊಂಡು ಬಾಹ್ಯಾಕಾಶದ ಪರಿಸ್ಥಿತಿಯನ್ನು ಅನುಸರಿಸಲು ನಡೆಸಲಾಗುತ್ತದೆ. ಅಥವಾ ಅದನ್ನ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸರಿಸ್ತಾರೆ. ಹೌದು, ಎತ್ತರದ ಪ್ರದೇಶ 3500 ಮೀಟರ್ ಎತ್ತರದಲ್ಲಿ ಇದನ್ನು ಕಂಡಕ್ಟ್ ಮಾಡಿದ್ದಾರೆ ಲಡಾಖ್ ಅಲ್ಲಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದು ಪ್ರಧಾನವಾಗಿ ರಾಕೆಟ್ ಇಂಜಿನ್ ಮತ್ತು ಪ್ರೊಪಲ್ಷನ್ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ. ಜಸ್ಟ್ ನಮ್ದು ಏನೊಂದು ಆಸ್ಟ್ರೋನಾಟ್ಸ್ ಗಳ ವ್ಯವಸ್ಥೆ ಇದೆ, ಅಥವಾ ಒಂದು ಸೈಕಲಾಜಿಕಲ್ ಅಥವಾ ಫಿಸಿಯಾಲಜಿಕಲ್, ಸೊ ಅಥವಾ ಒಂದು ಕಮ್ಯುನಿಕೇಶನ್, ಇದಕ್ಕೆ ಸಂಬಂಧಪಟ್ಟಾಗಿ ಹೊರತು ಇದು ರಾಕೆಟ್ ಅಥವಾ ಇಂಜಿನ್ ಸಂಬಂಧಪಟ್ಟಿದ್ದಲ್ಲ. ದೀರ್ಘಾವಧಿಯ ಬಾಹ್ಯಾಕಾಶ ಯಾನಗಳಲ್ಲಿ ಮಾನವನ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು ಇದರ ಗುರಿಯಾಗಿದೆ. ಹೌದು, ಈಗ ನಮ್ಗೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ. ಸೊ ಅವಾಗ ಕಾರ್ಯಕ್ಷಮತೆ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 3 ಎರಡು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಮೇಕ್ಸ್ ಫಸ್ಟ್ ಇರಾನಿಯನ್ ಆಯಿಲ್ ಬೈ ಇನ್ 7 years. ಹಾಗಿದ್ರೆ 7 ವರ್ಷ ಗಂಟ ನಾವು ಏನು ತಗೊಳ್ಳಿಲ್ವಾ ಅಲ್ಲಿಂದ. ಏನಾಗಿತ್ತು ಅಂತಂದ್ರೆ, ಮುಂಚೆ 2019 ಮುಂಚೆ ನಾವು ಇರಾನಿಂದ ಆಯಿಲ್ ಕೂಡ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇದ್ವಿ. ಬಟ್ ನಮ್ದು ಇರೋದು ಚೆನ್ನಾಗೇ ಇತ್ತು. ನಾವಲ್ಲಿ ಚಹಾಬಾರ್ ಪೋರ್ಟ್ ಬಿಲ್ಡ್ ಮಾಡ್ತೀವಿ. ಅದರಿಂದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸಿಟ್ ಕಾರಿಡಾರ್ ಅಂತ ಬಿಲ್ಡ್ ಮಾಡ್ತಾ ಇದ್ವಿ, ಯುರೋಪಿಯನ್ ಕನೆಕ್ಟ್ ಮಾಡೋದಕ್ಕೆ. ಸೊ ಅದು ಕೂಡ ಅಲ್ಲಿ ಕೂಡ ಇರಾನ್ ಯೂಸ್ ಮಾಡ್ಕೊಂತ, ಇರಾನ್ ಸಹಾಯ ಪಡ್ಕೋತಾ ಇದೀವಿ. ಜೊತೆಗೆ ಸೆಂಟ್ರಲ್ ಏಷ್ಯಾನ ಕನೆಕ್ಟ್ ಮಾಡ್ಬೇಕು ಅಂತಂದಾಗ ಈ ಇರಾನ್ ಹೆಲ್ಪ್ ತಗೋತಾ ಇದೀವಿ. ನಮ್ದು ಇರಾನ್ ಚೆನ್ನಾಗಿತ್ತು ಫ್ರೆಂಡ್ಶಿಪ್. ಬಟ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದ್ರೆ, ಇರಾನ್ ಮತ್ತೆ US ಆಗದಿರೋದ್ರಿಂದ ಇರಾನ್ ಜೊತೆ ನೀವು ವ್ಯವಹಾರಗಳನ್ನ ಇಟ್ಕೊಂಡ್ರೆ ನಿಮ್ಮ ಮೇಲೆ ಸ್ಯಾಂಕ್ಷನ್ ಇರ್ತೀವಿ ಅಂತೇಳಿ ಯಾವಾಗ್ಲೂ US ಎದುರಿಸ್ತಾನೆ ಬರ್ತಾ ಇತ್ತು. ಸೊ ಹಾಗಾಗಿ ನಮ್ದು ಇರಾನ್ದು ಅಷ್ಟು ರಿಲೇಶನ್ಶಿಪ್ ಮುಂದುವರಿಲ್ಲ ಅವಾಗ 2019 ಇಂದ. ಸೊ ಅದಾದ್ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ, ಅವಾಗ ನಾವು ಡೈವರ್ಟ್ ಪಡ್ಕೋತೀವಿ. ಮೋಸ್ಟ್ಲಿ ದಟ್ ಟೈಮ್ ನಾವು ಸೆಕೆಂಡ್ ಹೈಯೆಸ್ಟ್ ಅನ್ಸುತ್ತೆ. ಇರಾಕ್ ಆದ್ಮೇಲೆ ಇರಾನ್ ಇಂದಾನೆ ನಾವು ಜಸ್ಟ್ ಆಯಿಲ್ ನ ತಗೋತಾ ಇದ್ದಿದ್ದು. ಬಟ್ ಯಾವಾಗ ಈ ರೀತಿ ಆಗುತ್ತೋ ನಾವು ಅಲ್ಲಿ ಆಯಿಲ್ ನ ಪರ್ಚೇಸ್ ಮಾಡೋದು ನಿಲ್ಸಿರ್ತೀವಿ. ಈಗ ಏನ್ ಮಾಡ್ತೀವಿ ಅಂತಂದ್ರೆ, ಸುಮಾರು 44,000 MMT ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಈಗ LPG ನ ಅಲ್ಲಿಂದ ತರಿಸ್ಕೊತಾ ಇದೀವಿ. ಸೊ ಹಾಗಾಗಿ ಸುದ್ದಿನಲ್ಲಿ ಇರುವಂತದ್ದು 44,000 ಮೆಟ್ರಿಕ್ ಟನ್ ಅಷ್ಟು LPG ನ ನಾವು ಅಲ್ಲಿಂದ ತರಿಸ್ಕೊತಾ ಇದೀವಿ. ಸೊ ಹಾಗಾಗಿ ಸುದ್ದಿನಲ್ಲಿದೆ. ಅಂದ್ರೆ LPG ಅಂತಂದ್ರೆ ಇಟ್ಸ್ ಫಾರ್ಮ್ ಆಫ್ ಕ್ರೂಡ್ ಆಯಿಲ್ ನ ತಂದು ಅದನ್ನ ರಿಫೈನ್ ಮಾಡಿದ್ರೆ ಬೇರೆ ಬೇರೆ ಬರ್ತಾ ಹೋಗುತ್ತೆ, ಪೆಟ್ರೋಲ್, ಡೀಸೆಲ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸುದ್ದಿನಲ್ಲಿ ಇರುವಂತದ್ದು. ಹಾಗಿದ್ರೆ ನಮ್ಮ ಒಂದು ಆಯಿಲ್ ರಿಸೋರ್ಸಸ್ ಎಲ್ಲಿಗೆ ಡೈವರ್ಟ್ ಆಗಿತ್ತು ಇರಾನ್ ಬಿಟ್ಟಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನೀವು ನೋಡ್ಬೋದಾಗಿರುತ್ತೆ, ನಾವು 3rd ಲಾರ್ಜೆಸ್ಟ್ ಆಯಿಲ್ ಕನ್ಸ್ಯೂಮರ್ ಆಗಿದೀವಿ. ಅಂದ್ರೆ ಪ್ರಪಂಚದಲ್ಲಿ ಮೂರನೇ ಅತಿ ಬೇಡಿಕೆ ಇರುವಂತಹ ದೇಶ ನಮ್ದಾಗಿದೆ ಆಯಿಲ್ ಸಂಬಂಧಪಟ್ಟಾಗಿ. ಅದರಲ್ಲಿ 80 to 90% ನಾವು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೀವಿ. ಹೊರಗಡೆಯಿಂದನೇ ತರಿಸ್ಕೊತಾ ಇದೀವಿ. ಹೊರಗಡೆಯಿಂದನೇ ಯಾರ ಕಡೆ ತರಿಸ್ಕೊತಾ ಇದೀವಿ ಅಂತಂದ್ರೆ, ಈಗ ನೋಡೋದಾದ್ರೆ ರಷ್ಯಾ, ಇರಾಕ್, ಸೌದಿ ಅರೇಬಿಯಾ, UAE, US ನೆನ್ಪಿಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ರಷ್ಯಾ, ಇರಾಕ್, ಸೌದಿ ಅರೇಬಿಯಾ, UAE, US. ಸೊ ಈ ಒಂದು ಮೂಲಗಳಿಂದ ನಾವು 80% ಅಷ್ಟು, ಆಲ್ಮೋಸ್ಟ್ 80 to 90% ಅಷ್ಟು ಆಯಿಲ್ ರಿಸೋರ್ಸ್ ಏನಿದೆ ಅದನ್ನ ನಮಗೆ ಮೀಟ್ ಆಗ್ತಾ ಇರುವಂತದ್ದಾಗಿರುತ್ತೆ. ಬರೀ 10 ರಿಂದ 15% ಅಷ್ಟೇ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ವೆರಿ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಕರೆಂಟ್ ಅಪ್ಡೇಟ್ ಅಂತ ತಿಳ್ಕೊಳ್ಳಿ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಭಾರತದ ಕಚ್ಚಾ ತೈಲ ಆಮದಿನಲ್ಲಿ ಈ ಕೆಳಗಿನ ದೇಶಗಳ ಪಾಲನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಈ ಡಿಕ್ರೀಸಿಂಗ್ ಆರ್ಡರ್ ಜೋಡಿಸಬೇಕಾಗಿ ಬರುತ್ತೆ. ಯಾವ್ದು ಹೈಯೆಸ್ಟ್ ಯಾವ್ದು ಲೋಯೆಸ್ಟ್ ಅಂತ ಹೇಳಿ. ಫಸ್ಟ್ ರಷ್ಯಾ, ಅದಾದ್ಮೇಲೆ ಇರಾಕ್, ಸೌದಿ ಅರೇಬಿಯಾ, ನೆಕ್ಸ್ಟ್ ಬಂದು UAE, ನಂತರ ಬಂದು USA. ಸೊ ಇದೇ ಆರ್ಡರ್ ಇದೆ. ಆನ್ಸರ್ ಬಂದು 1 2 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಅಕ್ಕ ಮಹಾದೇವಿ ಜಯಂತಿ ಟು ಬಿ ಸೆಲೆಬ್ರೇಟೆಡ್ ಇನ್ ಕಲಬುರ್ಗಿ ಆನ್ April 4th ಏನಿದೆಯಲ್ಲ, ಅದನ್ನ ಪ್ರತಿ ವರ್ಷನೂ ಅಕ್ಕ ಮಹಾದೇವಿ ಜಯಂತಿ ಅಂತೇಳಿ ಆಚರಣೆ ಮಾಡ್ಬೇಕು ಅಂತೇಳಿ ಸರ್ಕಾರಕ್ಕೆ ತೀರ್ಮಾನ ಮಾಡಿರೋಂಥದ್ದು. ಸೊ ಹಾಗಾಗಿ ನಾವು ಅಕ್ಕ ಮಹಾದೇವಿ ಅವ್ರನ್ನ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. 12ನೇ ಶತಮಾನದಲ್ಲಿ ಕಂಡಂತ ಶಿವಶರಣೆ ಅವರು 12ನೇ ಶತಮಾನದಲ್ಲಿ, ಅಂದ್ರೆ ಅವ್ರಿಗೆ ಬಾಲ್ಯ ವಿವಾಹ ಆಗುತ್ತೆ. ಅದಾದ್ಮೇಲೆ ಆ ಒಂದು ಸಂಸಾರ ಜಂಜಾಟದಿಂದ ಆಚೆ ಬರ್ತಾರೆ. ಆಚೆ ಬಂದ್ಬಿಟ್ಟು ಆ ಒಂದು ಸಮಾಜಕ್ಕೆ ಲೈಕ್ ಏನಂತಾರೆ, ವಾಯ್ಸ್ ಆಫ್ ವುಮೆನ್ ಅಂತಾನೆ ಹೇಳ್ಬೋದು, ಅಥವಾ ಅರ್ಲಿ ಫೆಮಿನಿಸ್ಟ್ ವಾಯ್ಸ್ ಆಗಿದ್ದವ್ರು ಇವರು. ಒಂದು ಸ್ತ್ರೀ ಸಮಾನತೆ ಆಗ್ಬೋದು, ಸಮಾಜದಲ್ಲಿ ಆಗುವಂತ ಶೋಷಣೆಗಳಾಗ್ಬೋದು, ಅದ್ರ ವಿರುದ್ಧ ವಾಯ್ಸ್ ರೈಸ್ ಮಾಡಿ ತಮ್ಮ ವಚನಗಳಲ್ಲಿ ಸುಮಾರು 430ಕ್ಕಿಂತ ಹೆಚ್ಚಿಗೆ ವಚನಗಳನ್ನ ಕನ್ನಡದಲ್ಲಿ ಬರಿತಾ ಅವರು ಅದನ್ನ ಸಮಾಜಕ್ಕೆ ಸಂದೇಶ ಸಾರ್ತಾ ಹೋಗ್ತಾರೆ. ಅವರ ವಚನಗಳಲ್ಲಿ ನಾವು ನೋಡುವಂಥದ್ದು ಕಾಮನ್ ಆಗಿ ಅಂತಂದ್ರೆ, ಶಿವನ ಮೇಲಿದ್ದಂತ ಭಕ್ತಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆ ಭಕ್ತಿ ಅಂದ್ರೆ ಇವರ ಇಷ್ಟ ದೈವ ಬಂದು ಚನ್ನಮಲ್ಲಿಕಾರ್ಜುನ ಇವರ ಇಷ್ಟ ದೈವ ಬಂದು, ಅಥವಾ ಇವರ ಪೆನ್ ನೇಮು ಅದೇ ಆಗಿರುತ್ತೆ, ಚನ್ನಮಲ್ಲಿಕಾರ್ಜುನ. ಸೊ ಅದ್ರ ಮೂಲಕ ಒಬ್ಬ ಐಡಿಯಲ್ ಆಗಿ ಪುರುಷ ಹೇಗಿರ್ಬೇಕು
ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಐಡಿಯಲ್ ಆದಂತ ಒಬ್ಬ ವ್ಯಕ್ತಿ, ಪುರುಷ ಪ್ರಧಾನ ಸಮಾಜ ಆಗಿತ್ತು ಆ ಟೈಮಲ್ಲಿ. ಸೊ ಆಗಿದ್ರೆ ಪುರುಷ ಹೇಗಿರ್ಬೇಕು ಐಡಿಯಲ್ ಆಗಿ ಅದನ್ನ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಭಕ್ತಿ ಅನ್ನುವಂಥದ್ದು ಯಾವ ಮಟ್ಟಿಗೆ ಇರುತ್ತೆ ಅಥವಾ ಭಕ್ತಿ ಪ್ರೇಮ ಅನ್ನೋದು ಯಾವ ಮಟ್ಟಿಗೆ ಇರುತ್ತೆ ಅದನ್ನು ಹೇಳ್ತಾ ಹೋಗ್ತಾರೆ. ಇವರ ಒಂದು ವಚನಗಳಲ್ಲಿ ನಾವು ಕಾಮನ್ ಆಗಿ ನೋಡುವಂಥದ್ದು ಆಂಟಿ ಕ್ಯಾಸ್ಟ್ ಮತ್ತೆ ಆಂಟಿ ರಿಚುವಲಿಸಂ. ಸೊ ಜಾತಿ ಪದ್ಧತಿ ವಿರುದ್ಧ ಆಗ್ಬೋದು ಅಥವಾ ಏನೊಂದು ಪರಂಪರೆಗಳು ಕೆಟ್ಟ ಪರಂಪರೆಗಳು ಇರುತ್ತವಲ್ಲ, ಸೊ ಒಳ್ಳೇದಲ್ಲ ಕೆಟ್ಟ ಪರಂಪರೆಗಳು ಅದರ ವಿರುದ್ಧಗಳನ್ನು ಮಾತಾಡುವಂಥದ್ದು ನೋಡ್ಬೋದಾಗಿರುತ್ತೆ. ಮತ್ತೆ ಮೇಜರ್ ಆಗಿ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಮತ್ತೆ ಇವರು ಅನುಭವ ಮಂಟಪದ ಭಾಗ ಆಗಿರ್ತಾರೆ. ಬಸವಣ್ಣವರು ಸ್ಥಾಪಿಸಿದಂತ ಅನುಭವ ಮಂಟಪ ಅಂದ್ರೆ ಇವರು ಅಲ್ಲಮಪ್ರಭು ಅವರು ಅಲ್ಲಿನ ಅಧ್ಯಕ್ಷರಾಗಿರ್ತಾರೆ. ಸೊ ಆ ಅನುಭವ ಮಂಟಪದಲ್ಲಿ ಇವರು ಭಾಗ ಆಗಿರ್ತಾರೆ. ಸೊ ಇವ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕಾಗತ್ತೆ, ಅಥವಾ ಇವ್ರ ಕೃತಿಗಳು ಏನೇನ್ ಬರೀತಾರೆ ಇದನ್ನ ನೋಡ್ಕೋಬೇಕಾಗತ್ತೆ, ಕೇಳೋ ಚಾನ್ಸಸ್ ಇರುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಅಕ್ಕ ಮಹಾದೇವಿಯರ ಕುರಿತ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇವರು 12ನೇ ಶತಮಾನದ ಭಕ್ತಿ ಚಳವಳಿಗೆ ಸಂಬಂಧಿಸಿದ ಕನ್ನಡದ ಕವಯಿತ್ರಿ ಆಗಿದ್ದಾರೆ. ಹೌದು, ಕನ್ನಡದ ಕವಯಿತ್ರಿ, ಮೊದಲ ಕನ್ನಡದ ಕವಯಿತ್ರಿ ತಪ್ಪಾಗಲ್ಲ. ಇವರು ನಮ್ಮ ವಚನಗಳ ಅಂಕಿತನಾಮ, ಇವರುಗಳು ತಮ್ಮ ವಚನಗಳ ಅಂಕಿತನಾಮವಾಗಿ ಮಲ್ಲಿಕಾರ್ಜುನ ಎಂಬ ಹೆಸರನ್ನು ಬಳಸುತ್ತಿದ್ದರು. ಹೌದು, ಇದೇ ಅವರ ಪೆನ್ನೇಮ್ ಆಗಿದೆ. ಇವರು ದೈವವನ್ನು ಅಥವಾ ಶಿವವನ್ನು ತಮ್ಮ ಶಾಶ್ವತ ಪತಿ ಎಂದು ಭಾವಿಸುತ್ತಿದ್ದರು. ಹೌದು, ಭಕ್ತಿ ಮತ್ತೆ ಪ್ರೀತಿ ಸೊ ಎರಡನ್ನು ಒಂದೇ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಗ್ರಾಮ ಪಂಚಾಯತಿ ಅಚೀವ್ಸ್ 89% ಆಫ್ ದ ಟಾರ್ಗೆಟ್ ಟ್ಯಾಕ್ಸ್ ಕಲೆಕ್ಷನ್. ಏನಾಗಿದೆ ಅಂತಂದ್ರೆ, ಕರ್ನಾಟಕ ಗ್ರಾಮ ಪಂಚಾಯತಿನಲ್ಲಿ ಏನೊಂದು ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೇಕಿತ್ತು, ಅದರಲ್ಲಿ 89% ಅಷ್ಟು ಅಚೀವ್ ಆಗಿದೆ ಅಂತೆ. ರೆವಿನ್ಯೂ ರಿಸೋರ್ಸ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಒಂದು ಪಾರ್ಟ್ ಆಗಿದೆ ಅವ್ರದ್ದು. ಅಂದ್ರೆ ಬೇರೆ ಬೇರೆ ಯಾವ ರೀತಿಯಲ್ಲಿ ಇವರಿಗೆ ರೆವಿನ್ಯೂ ಸಿಗ್ತಾ ಇದೆ, ಅಥವಾ ಕರ್ನಾಟಕ ಪಂಚಾಯತ್ ರಾಜ್ಗಳಿಗೆ ಬೇರೆ ಬೇರೆ ರಿಸೋರ್ಸ್ ಯಾವುದು ಅಂತ ನೋಡೋದಾದ್ರೆ, ನಮ್ಗೆ ಗೊತ್ತಿದೆ 1992 ನಲ್ಲಿ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ತರ್ತೀವಿ. 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ತಂದು ಥರ್ಡ್ ಟೈರ್ ಗವರ್ನೆನ್ಸ್ ಎಸ್ಟಾಬ್ಲಿಷ್ ಮಾಡ್ತೀವಿ, ಹೌದಲ್ವಾ? ಸೊ ಅದೇ ಪಂಚಾಯತ್ ರಾಜ್. ಸೊ ಪಂಚಾಯತ್ ರಾಜ್ ತಂದಾಗ ಕೆಲವೊಂದು ಚೇಂಜಸ್ ಮಾಡ್ತಾ ಹೋಗ್ತೀವಿ ಕಾನ್ಸ್ಟಿಟ್ಯೂಷನ್. ಏನಂತಂದ್ರೆ, ಈಗ ಒಂದು ಥರ್ಡ್ ಟೈರ್ ಗವರ್ಮೆಂಟ್ ಎಸ್ಟಾಬ್ಲಿಷ್ ಆಗಿದೆ, ಬಟ್ ಅದಕ್ಕೆ ರೆವಿನ್ಯೂ ರಿಸೋರ್ಸ್ ಕೊಡಬೇಕು. ಯಾವ್ದ್ರ ಮೂಲಕ ಕೊಡ್ತಾ ಹೋಗ್ತೀವಿ? ಮೊದಲನೇದಾಗಿ ಅವ್ರಿಗೆ ಟ್ಯಾಕ್ಸೇಷನ್ ಪವರ್ ಕೊಡುವಂಥದ್ದು. ಆರ್ಟಿಕಲ್ 243H ಮೂಲಕ ಅವ್ರಿಗೆ ಟ್ಯಾಕ್ಸೇಷನ್ ಪವರ್ ಕೊಡ್ತೀವಿ. ಯಾವ್ದ್ರ ಮೂಲಕ ಅಂತಂದ್ರೆ, ಇಂಟರ್ನಲ್ಲಿ ಫಾರ್ ಎಕ್ಸಾಂಪಲ್ ಆ ಊರಲ್ಲಿ ಆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಬರುವಂತದ್ದು ಯಾವ್ದಾದ್ರು ಜಮೀನ್ ಇರ್ತಾರೆ, ಜಮೀನ್ ಮೇಲೆ ಟ್ಯಾಕ್ಸ್ ಹಾಕುವಂಥದ್ದು, ಮನೆ ಕಂದಾಯ ಕಟ್ಟುವಂಥದ್ದು ಆಗ್ಬೋದು, ಅಥವಾ ಹೋರ್ಡಿಂಗ್ಸ್ ಇರುತ್ತೆ, ಹೋರ್ಡಿಂಗ್ಸ್ಗಳಲ್ಲಿ ಅಲ್ಲಿ ಹಾಕುವಂಥದ್ದಾಗ್ಬೋದು, ಅಲ್ಲಿ ಯಾವ್ದಾದ್ರು ಜಾತ್ರೆ ನಡೀತದೆ ಅಲ್ಲಿ ಕಂದಾಯಗಳು ಹಾಕುವಂಥದ್ದಾಗ್ಬೋದು. ಸೊ ಇದನ್ನೆಲ್ಲ ಇದ್ರ ಮೂಲಕ ಅವ್ರ ಒಂದು ಕಂದಾಯಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಆಗುತ್ತೆ. ಅಂದ್ರೆ ಇದೇ ರೀತಿಯಲ್ಲಿ ಸುಮಾರು ಒಂದು 29 ಸಬ್ಜೆಕ್ಟ್ಸ್ ಇರ್ತವೆ. 29 ಸಬ್ಜೆಕ್ಟ್ ಡೈರೆಕ್ಟ್ ಆಗಿ ನಿಮ್ಗೆ ಪಂಚಾಯತ್ ರಾಜ್ಯಕ್ಕೆ ಕೊಟ್ಟಿರೋದಿಲ್ಲ, ಅದನ್ನ ಡಿಸೈಡ್ ಮಾಡುವಂಥದ್ದು ಸ್ಟೇಟ್ ಲೆಜಿಸ್ಲೇಚರ್. ಈಗೇನು ರಾಜ್ಯ ಸರ್ಕಾರ ಇರುತ್ತ, ವಿಧಾನಸಭೆ ಏನಿರುತ್ತಲ್ಲ, ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ 29 ಪವರ್ಗಳಲ್ಲಿ ಯಾವ್ದನ್ ಬೇಕೋ ಅದನ್ನ ಮಾತ್ರ ಡೆವಲ್ಯೂಷನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಸೊ ಅದೊಂದು ರೆವಿನ್ಯೂ ಸೋರ್ಸಸ್ ಆಗುತ್ತೆ. ಅದ್ರ ಮೇಲೆ ಟ್ಯಾಕ್ಸ್ ಹಾಕೊಂಡು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಎರಡನೇದು ಬಂದು 243I. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆರ್ಟಿಕಲ್ 243I ಚೇಂಜಸ್ ಮಾಡ್ಬಿಟ್ಟು 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಸ್ಟೇಟ್ ಫೈನಾನ್ಸ್ ಕಮಿಷನ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಪ್ರತಿ 5 ವರ್ಷಕ್ಕೊಂದ್ಸಲ ಗವರ್ನರ್ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ, ಅದನ್ನ ಕಮಿಷನ್ ಮಾಡ್ತಾ ಹೋಗ್ತಾರೆ. ಸೊ ಅದೇನ್ ಮಾಡುತ್ತೆ ಅಂತಂದ್ರೆ, ಸ್ಟೇಟ್ ಡಿವಿಷನಲ್ ಪೂಲ್ ಏನಿರುತ್ತೆ, ಸೊ ಸ್ಟೇಟ್ ಏನ್ ಕಲೆಕ್ಷನ್ ಮಾಡ್ಕೊಳುತ್ತೆ ಸ್ಟೇಟ್, ಅದರಲ್ಲಿ ಒಂದಷ್ಟು ಶೇರ್ಗಳನ್ನ ಪಂಚಾಯತ್ ರಾಜ್ಗೆ ಕೊಡ್ತಾ ಹೋಗುವಂಥದ್ದು. ಸೊ ಈ ಕೆಲಸನ ಮಾಡ್ತಾ ಹೋಗುತ್ತೆ. ಇದು ಪ್ರತಿ 5 ವರ್ಷಕ್ಕೆ ಆಗುವಂಥದ್ದು. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ಆರ್ಟಿಕಲ್ 283 ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇದೆಯಲ್ಲ, 280 ಆರ್ಟಿಕಲ್ 280 ಏನಿದೆಯಲ್ಲ, ಅದರಲ್ಲಿ ಸಬ್ ಕ್ಲಾಸ್ 3 ಅಂತ ತಂದು ಈ ಒಂದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇಂದ ಒಂದಷ್ಟು ಶೇರ್ಗಳನ್ನ ಅಂದ್ರೆ ಗ್ರಾಂಟ್ ಆಗಿ ಏನ್ ಮಾಡ್ಬೇಕು, ನೀವು ಪಂಚಾಯತ್ ರಾಜ್ಗೆ ಕೊಡಬೇಕು ಅಂತೇಳಿ ರೆಕಮೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿನಲ್ಲಿ ಇದಕ್ಕೆ ರಿಸೋರ್ಸ್ ಸಿಗುವಂತದ್ದು. ಮತ್ತೆ ಈಗ ಏನ್ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದ್ರ 89% ಅಚೀವ್ ಆಗಿದೆ ಅಂತೇಳಿ ಗೌರ್ಮೆಂಟ್ ಹೇಳ್ತಾ ಇರೋಂಥದ್ದು. ಮತ್ತೆ ಈ 89% ಅಚೀವ್ ಆಗಿದೆ ಜೊತೆಗೆ ಈ 89% ಏನ್ ಅಚೀವ್ ಆಗಿದೆಯಲ್ಲ, ಇನ್ನೊಂದು ರೆಕಾರ್ಡ್ ಏನಂತಂದ್ರೆ, ಮೊದಲಿಗಿಂತ ಲಾಸ್ಟ್ ಇಯರ್ ಗಿಂತ ಒಂದು 100 ಕೋಟಿಯಷ್ಟು ಜಾಸ್ತಿ ಕಲೆಕ್ಷನ್ ಮಾಡಿದೆ ಅಂತ. ಈಗ ಎಷ್ಟಾಗಿರುವಂತದ್ದು 1382 ಕೋಟಿಯಷ್ಟು. ಬಟ್ ಅದು ಒಂದು ಲಾಸ್ಟ್ ಇಯರ್ ಗಿಂತ 100 ಕೋಟಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಇಲ್ಲೆಲ್ಲ ಏನ್ ಡಿಸ್ಕಸ್ ಮಾಡೋದ್ನಲ್ಲ, ಬೇರೆ ಬೇರೆ ರಿಸೋರ್ಸಸ್ಗಳು, ಇದ್ರಲ್ಲಿ ಹೈಯೆಸ್ಟ್ ಅಂತ ಬಂದಾಗ ನಮಗೆ ಈ ಸೆಂಟ್ರಲ್ ಗ್ರಾಂಟ್ ಏನ್ ಬರುತ್ತಲ್ಲ, ಅದೇ ಹೈಯೆಸ್ಟ್ ಸಿಗುವಂತದ್ದು. ಪಂಚಾಯತ್ ರಾಜ್ಗಳಿಗೆ ಹೈಯೆಸ್ಟ್ ಸಿಗುವಂತದ್ದು ಸೆಂಟ್ರಲ್ ಗ್ರಾಂಟ್ ಇಂದ. ಇದು ಫಸ್ಟ್ ಇದ್ರೆ, ಸೆಕೆಂಡ್ ಬಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಇಂದ ಸಿಗುತ್ತೆ. ಅದ್ಬಿಟ್ಟು ಥರ್ಡ್ ಅಂದ್ರೆ ಮಿನಿಮಲ್ ಸ್ಟಾಲ್ ಕಲೆಕ್ಷನ್ ಆಗುವಂತದ್ದೇ ಮಿನಿಮಲ್, ಅದು 89% ಅಷ್ಟು ಅಚೀವ್ ಮಾಡಿದೆ ಅಂತೇಳಿ ಹೇಳ್ತಾ ಇರೋಂತಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ರಿಸೋರ್ಸಸ್ ಪಂಚಾಯತ್ ರಾಜ್ ಸಂಬಂಧಪಟ್ಟಂಗೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದ ಕೆಳಗಿನಗಳನ್ನು ಪರಿಗಣಿಸಿ. ಪಂಚಾಯತ್ ರಾಜ್ ಸಂಸ್ಥೆಗಳು 1992ರ 83ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಅಡಿ ಆರ್ಥಿಕ ಅಧಿಕಾರವನ್ನು ಪಡೆದಿವೆ. ಕರೆಕ್ಟ್. ವಿಧಿ 243H 243H ಪಂಚಾಯತ್ ರಾಜ್ಗಳಿಗೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ನೇರವಾಗಿ ತೆರಿಗೆ ವಿಧಿಸುವ ಅಧಿಕಾರವಿದೆ. ಇಲ್ಲ, ಅದು ಡೆವಲ್ಯೂಷನ್ ಆಗಬೇಕು. ಅದು ಲೈಕ್ ಸ್ಟೇಟ್ ಲೆಜಿಸ್ಲೇಚರ್ ಡಿಸೈಡ್ ಮಾಡಿ ಅವ್ರು ಕೊಡ್ತಾ ಹೋಗ್ಬೇಕಾಗುತ್ತೆ ನಿಮ್ಗೆ ಯಾವ್ದ್ರ ಮೇಲೆ ಅಧಿಕಾರ ಇದೆ ಅಂತ. ಸೊ ಅದು ಆಟೋಮೆಟಿಕ್ಲಿ ಬರಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆರ್ಟಿಕಲ್ ಸರಿ ಇದೆ, ಬಟ್ ಅನುಮತಿ ಇಲ್ಲ ಅಂತ ಏನಿದೆಯಾ ಅದು ತಪ್ಪಾಗುತ್ತೆ.
ಪಂಚಾಯತ್ ರಾಜ್ ಸಂಸ್ಥೆಗಳ ಒಟ್ಟು ಆದಾಯದಲ್ಲಿ ಬಾಹ್ಯ ವರ್ಗಾವಣೆ ಅಥವಾ ಅನುದಾನಗಳೇ ಪ್ರಮುಖ ಪಾಲನ್ನು ಹೊಂದಿವೆ. ನಾನು ಹೇಳಿದ್ನಲ್ಲ, ಸ್ಟೇಟ್ ಗ್ರಾಂಡ್ ಸೆಂಟ್ರಲ್ ಗ್ರಾಂಡ್ ಏನ್ ಬರುತ್ತೆ ಅದೇ ಹೈಯೆಸ್ಟ್ ಆಗಿರುವಂತದ್ದು, ಅಂದ್ರೆ ಹೊರಗಡೆಯಿಂದ ಬರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅನುದಾನಗಳ ಗ್ರಾಂಟ್ಸ್ಗಳು ಜಾಸ್ತಿ ಇರುವಂತದ್ದು ಸರಿಯಾಗಿದೆ. ಸೊ ಹಾಗಾಗಿ ಆನ್ಸರ್ ಬಂದು 1 ಮತ್ತು 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಸಮಗ್ರ ಸಮಾಲೋಚನಾ ಕೇಂದ್ರ ಅಷ್ಟು ರಿವ್ಯಾಂಪ್ ಅಡೋಲಸೆಂಟ್ ಹೆಲ್ತ್ ಕೇರ್. ಏನಾಗಿದೆ ಅಂತಂದ್ರೆ ಅಡೋಲಸೆಂಟ್ ಅಥವಾ ಪ್ರೌಢರು ಅಂತ ಏನ್ ಹೇಳ್ತೀವಲ್ಲ, ಸೊ ಅವ್ರಿಗೆ 10 ರಿಂದ 19 ವರ್ಷದಲ್ಲಿ ಇರುವಂತವ್ರಿಗೆ ಸೊ ಮಾನಸಿಕವಾಗಿ ಹಾರ್ಮೋನಲ್ ಚೇಂಜಸ್ ಇಂದಾಗಿ ಅಥವಾ ಬೇರೆ ಬೇರೆ ಗೊಂದಲಗಳಿಂದಾಗಿ ಮಾನಸಿಕವಾಗಿ ಏನೇನು ಬದಲಾವಣೆಗಳಾಗುತ್ತೆ, ಅವರಲ್ಲಿ ಏನೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ಸಮಗ್ರವಾಗಿ ಸಮಾಲೋಚನೆ ಮೂಡಿಸಬೇಕು ಅಂತೇಳಿ ಸಮಗ್ರ ಸಮಾಲೋಚನಾ ಕೇಂದ್ರ ಅಂತೇಳಿ ಕರ್ನಾಟಕ ಸರ್ಕಾರ ನಡೆಸ್ತಾ ಇರುವಂತದ್ದು. ಈಗ ಆಲ್ರೆಡಿ ನಮ್ಮಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಇದೆ. ಸೊ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ಅಲ್ಲಿ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ, ಕಿಶೋರ ಸ್ವಾಸ್ಥ್ಯ ಈ ಮಕ್ಕಳು ಅಂತ ಹೇಳ್ಬೋದು, ಪ್ರೌಢರು ಅಂತ ಹೇಳ್ಬೋದು, ಅವರ ಒಂದು ಸ್ವಾಸ್ಥ್ಯನ ಕಾಪಾಡ್ಕೊಳ್ಬೇಕು ಅಂತ ಏನು ಒಂದು ಕಾರ್ಯಕ್ರಮ ಇತ್ತು. ಸೊ ಅದರಲ್ಲಿ ತಂದಿರುವಂತದ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎರಡು ಸೇರಿ ಮಾಡಿರ್ತಾರೆ. ನಾನು ಆಲ್ರೆಡಿ ಹೇಳಿರುತ್ತೇನೆ, ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ಇಂದ ಹಿಡಿದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ವರೆಗೂ ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಬರುತ್ತೋ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸಮಗ್ರ ಸಮಾಲೋಚನಾ ಕೇಂದ್ರ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಲ್ಲಿ ಕೌನ್ಸಿಲರ್ಗಳು ಬರ್ತಾರೆ. ಸೊ ಇವರ ಸಮಸ್ಯೆಗಳನ್ನ ಕೇಳಿ ಆಲಿಸಿ ಅದಕ್ಕೆ ಸೊಲ್ಯೂಷನ್ ಕೊಡುವಂತದ್ದಾಗಿರುತ್ತೆ. ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಏನೊಂದು 30th ಪ್ರತಿ ತಿಂಗಳ 13ನೇ ತಾರೀಕು ಏನಿದೆ ಅದಕ್ಕೆ ಸಪರೇಟ್ OPD ಅಂತಾನೆ ಮಾಡ್ತಾರೆ. ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ OPD ಅಂತಾನೆ ಮಾಡ್ತಾರೆ. OPD ಅಂತ ಮಾಡಿ ಕಂಪ್ಲೀಟ್ ಆಗಿ ಇದಕ್ಕೆ ಅಂತ ಡೆಡಿಕೇಟ್ ಮಾಡ್ತಾರೆ. ಸೊ ಹಾಗಾಗಿ ನೆನ್ಪಿಟ್ಕೋಬೇಕಾಗತ್ತೆ ಸಮಗ್ರ ಸಮಾಲೋಚನಾ ಕೇಂದ್ರ. ಪ್ರಶ್ನೆ ಯಾವ ರೀತಿ ಬರುತ್ತೆ, ಸಮಗ್ರ ಸಮಾಲೋಚನಾ ಕೇಂದ್ರದ ಮುಖ್ಯ ಉದ್ದೇಶವೇನು? ಸಿಂಪಲ್, ಹದಿಹರೆಯದವರ ಮತ್ತು ಮಾನಸಿಕ ಆರೋಗ್ಯ ಸೇವೆಗಳನ್ನು ಬಲಪಡಿಸುವುದು. ಅದೇ ಇದ್ರ ಮುಖ್ಯ ಉದ್ದೇಶ ಆಗಿರುವಂತದ್ದು. ಮುಂದಿನ ಆರ್ಟಿಕಲ್ ನೋಡಿದ್ರೆ ಕರ್ನಾಟಕ ಟಾಪ್ಸ್ ಇನ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಗೆಟಿಂಗ್ ಟ್ರೈನಿಂಗ್ ಆಸ್ ಡ್ರೋನ್ ಪೈಲಟ್ಸ್ ಅಂಡರ್ ನಮೋ ಡ್ರೋನ್ ದೀದಿ ಯೋಜನಾ. ಇಲ್ಲಿ ಏನಾಗಿದೆ ಅಂತಂದ್ರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಹೆಣ್ಮಕ್ಳುಗಳ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ, ಮಹಿಳೆಯರ ಕಾಂಟ್ರಿಬ್ಯೂಷನ್. ಸೊ ಅವ್ರಗಳಿಗೆ ಟ್ರೈನ್ ಮಾಡಬೇಕು ಯಾವ ರೀತಿಯಲ್ಲಿ ಟೆಕ್ನಾಲಜಿನ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಎಸ್ಪೆಷಲಿ ಡ್ರೋನ್ ಟೆಕ್ನಾಲಜಿ ಏನಿದೆಯಲ್ಲ, ಸೊ ಅದರ ಇಂಪ್ಲಿಮೆಂಟೇಷನ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಬಹುದು, ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಆ ಕ್ರಾಪ್ ಎಸ್ಟಿಮೇಷನ್ ಮಾಡೋಕ್ಕಾಗ್ಬೋದು, ಮತ್ತೆ ಮುಖ್ಯವಾಗಿ ಔಷಧಿಗಳು ಅಥವಾ ಏನೊಂದು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು ಅಂತಂದ್ರೆ ಸೊ ಅದನ್ನ ಮಾಡ್ಬೋದಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಮಿನಿಮಲ್ ಮಟ್ಟದಲ್ಲಿ ಆ ಸ್ಪ್ರಿಂಕ್ಲಿಂಗ್ ಇರಿಗೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಉಪಯೋಗ ಇರುವಂತಹ ಒಂದು ಈ ಡ್ರೋನ್ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ. ಸೊ ಅದಕ್ಕೆ ಇವ್ರಿಗೆ ಟ್ರೈನ್ ಮಾಡಬೇಕಾಗುತ್ತೆ. ಯಾವ ರೀತಿ ಟ್ರೈನ್ ಮಾಡುವಂತದ್ದು, ನಮ್ಮಲ್ಲಿ ಆಲ್ರೆಡಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದೆ ಅಥವಾ ಸ್ವಸಹಾಯ ಸಂಘಗಳಿದೆ. ಸೊ ಅಲ್ಲಿರುವಂತಹ ಮೆಂಬರ್ಸ್ ಗಳಿಗೆ ಟ್ರೈನ್ ಮಾಡುವಂತದ್ದು, ಟ್ರೈನ್ ಮಾಡ್ಬಿಟ್ಟು ಅವ್ರಿಗೊಂದು ಸಬ್ಸಿಡಿ ಕೊಡಿಸ್ಬಿಟ್ಟು ಅದ್ರ ಮೂಲಕ ಅವ್ರಿಗೆ ಡ್ರೋನ್ ಕೊಡಿಸಿ ಈ ಕೆಲಸ ಮಾಡಿಸ್ಬೇಕು ಅಂತ ಇರುವಂತದ್ದು. ಸೊ ಅದಕ್ಕೆ ಅಂತ ಏನ್ ಮಾಡ್ತಾರೆ ಅಂತಂದ್ರೆ 2023ರಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಒಂದು ತರ್ತಾರೆ. ಯಾವುದು ಅಂತಂದ್ರೆ ನಮೋ ಡ್ರೋನ್ ದೀದಿ ಯೋಜನಾ ಅಂತ. ಈಗ ಏನೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದೆ, ಸೊ ಅಲ್ಲಿರುವಂತ ಮಹಿಳೆಯರಿಗೆ ಟ್ರೈನ್ ಮಾಡುವಂತದ್ದು. ಈ ಒಂದು ಡ್ರೋನ್ ಸಂಬಂಧಪಟ್ಟಾಗಿ ಎಷ್ಟು ದಿನ ಕೊಡ್ತಾರೆ ಟ್ರೈನಿಂಗು? ಒಂದು 15 ದಿನ ಟ್ರೈನಿಂಗ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಡ್ರೋನ್ಗಳನ್ನ ಅವ್ರಿಗೆ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಯಾವ ರೀತಿ? ಸುಮಾರು 80% ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ, 80% ಅಷ್ಟು ಸಬ್ಸಿಡಿ ಕೊಡ್ತಾರೆ. 80% ಅಂದ್ರೆ ಎಷ್ಟಾದ್ರೂ ತಗೋಬೋದಾ? ಇಲ್ಲ, ನಿಮ್ಮ 80% 8 ಲಕ್ಷನ ಕ್ರಾಸ್ ಮಾಡಂಗಿಲ್ಲ. ಈ ಕ್ಯಾಪ್ ಹಾಕ್ತಾರೆ, 8 ಲಕ್ಷನ ಕ್ರಾಸ್ ಮಾಡಂಗಿಲ್ಲ. ಇನ್ನು 20% ದುಡ್ಡು ಹೇಗೆ ಬರುತ್ತೆ? ಇನ್ನು 20% ದುಡ್ಡು ನಿಮ್ಮ ಹತ್ರ ಇದ್ರೆ ಹಾಕ್ತೀರಾ, ಇಲ್ಲ ಅಂತಂದ್ರೆ ಲೋನ್ ಕೊಡಿಸ್ತಾರೆ. ಈ ಲೋನ್ ಕೂಡ ಇಂಟ್ರೆಸ್ಟ್ ಫ್ರೀ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಆ ಡ್ರೋನ್ಗಳನ್ನ ತಗೊಂಡು ಅಪ್ಲೈ ಮಾಡ್ಬೇಕಾಗತ್ತೆ. ಮತ್ತೆ ಇವ್ರಿಗೆ ಈ ಒಂದು ಟ್ರೈನಿಂಗ್ ಸೆಲೆಕ್ಟ್ ಮಾಡಿರ್ತಾರಲ್ಲ, ಸೊ ಅದರಲ್ಲಿ ಈಗ ಕರ್ನಾಟಕ ಹೈಯೆಸ್ಟ್ ಆಗಿರುವಂತದ್ದು. ಕರ್ನಾಟಕದಲ್ಲಿ ಸುಮಾರು 145 ಮಹಿಳೆಯರಿಗೆ ಟ್ರೈನ್ ಮಾಡಿದ್ದಾರೆ, ಹೈಯೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಸುದ್ದಿಲಿ ಇರುವಂತದ್ದು ಇಲ್ಲಿ ನೋಡ್ಬೋದಾಗಿರುತ್ತೆ. ಸುಮಾರು 145 ಮಹಿಳೆಯರಿಗೆ ಟ್ರೈನ್ ಮಾಡಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ನಮೋ ಡ್ರೋನ್ ದೀದಿ ಯೋಜನೆ ಅಡಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೆಳಗಿನಗಳನ್ನು ಪರಿಗಣಿಸಿ. ಕರ್ನಾಟಕ 145 ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸದಸ್ಯರಿಗೆ ಡ್ರೋನ್ ಪೈಲಟ್ ತರಬೇತಿ ನೀಡಿದ್ದು ಇದು ಭಾರತದಲ್ಲಿ ಅತಿ ಹೆಚ್ಚು. ಹೌದು, ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಟ್ರೈನ್ ಮಾಡುವಂಥದ್ದು ಇವರೇ ಆಗಿರ್ತಾರೆ, ಕರ್ನಾಟಕದ ಸೆಲ್ಫ್ ಹೆಲ್ಪ್ ಗ್ರೂಪ್ ನಲ್ಲಿರುವಂತಹ ಮಹಿಳೆಯರು. ಈ ಯೋಜನೆಯು ಡ್ರೋನ್ ವೆಚ್ಚದ ಸುಮಾರು 80% ಆರ್ಥಿಕ ನೆರವು ನೀಡುತ್ತದೆ ಮತ್ತು ಬಾಕಿ ಮೊತ್ತಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುತ್ತದೆ. ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದು ಈ ಯೋಜನೆಗೆ ಕನಿಷ್ಠ 10ನೇ ತರಗತಿ ತರಗತಿಯಾದ 18 ರಿಂದ 50 ವರ್ಷದ ವಯೋಮಿತಿ ಇರುವ ಮಹಿಳಾ ಸ್ವಸಹಾಯಕ ಗುಂಪುಗಳ ಸದಸ್ಯರು ಮಾತ್ರ ಅರ್ಹರಾಗಿರ್ತಾರೆ. ಹೌದು, ಯಾಕಂತಂದ್ರೆ ಡ್ರೋನ್ ಆಪರೇಟ್ ಮಾಡಬೇಕು ಅಂತಂದ್ರೆ ಒಂದು ಮಿನಿಮಮ್ ಎಜುಕೇಶನ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಅವರು 10ನೇ ತರಗತಿಯವರು ಓದಿರ್ಬೇಕು. ಮತ್ತೆ ಎಲ್ರಿಗೂ ಕೊಡಕ್ಕಾಗಲ್ಲ, ಅವರು 18 ರಿಂದ 50 ವರ್ಷ ಅವರಲ್ಲೂ ಒಂದು ಸ್ಟ್ರೆಂತ್ ಇರ್ಬೇಕಲ್ವಾ, ಮಿನಿಮಮ್ ಸ್ಟ್ರೆಂತ್. ಸೊ ಹಾಗಾಗಿ 18 ರಿಂದ 50 ವರ್ಷದ ವಯೋಮಿತಿಯಲ್ಲಿ ಇರಬೇಕು. ಸೊ ಅಂತವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಸೊ ಇಷ್ಟು ಆರ್ಟಿಕಲ್ಗಳ ಜೊತೆ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.